Good morning, Shubhodaya. Very good morning, sir. Very good morning. Excellent. Thanks for joining on time. Very nice. Okay, ಈಗ ನಾವು ನಮ್ಮ ರಿಚುವಲ್ ಶುರು ಮಾಡೋಣ. ಬೇಗ ಬೇಗ ಇವತ್ತಿಂದ ಒಂದು ಅರ್ಧ ಗಂಟೆಲಿ ಸೆಷನ್ ಮುಗಿಸೋಣ ಅಂತ ಅನ್ಕೊಂಡಿದ್ದೀನಿ. ಸೊ ಆದಷ್ಟು ಬೇಗ ಎಷ್ಟೆಷ್ಟು ಆಗತ್ತೆ, ಬಟ್ ಎಲ್ಲಾನು ಕವರ್ ಮಾಡ್ತೀವಿ. ಸೊ ಬೇಗ ಬೇಗ ನಾವು ಸೆಷನ್ನ ಮುಗಿಸೋಣ. ಆದ್ರಿಂದ ಆನ್ ಟೈಮಲ್ಲಿ ನಾವು ಎಲ್ಲ ಏನ್ ನಮ್ಮ ಕ್ರಿಯೆಗಳಿದೆ, ಆ ರಿಚುವಲ್ಸ್ ಇದೆ, ಅದೆಲ್ಲ ಶುರು ಮಾಡ್ತಾ ಹೋಗೋಣ. ಓಕೆ, ಥ್ಯಾಂಕ್ ಯು. ಮೊಟ್ಟ ಮೊದಲಿಗೆ ಭಸ್ತ್ರಿಕಾ ಪ್ರಾಣಾಯಾಮ 3 ಸೆಟ್. ಓಕೆ, ಪ್ಲೀಸ್ ಡೂ ಇಟ್ ವಿತ್ ಮೀ. ನನ್ನ ಜೊತೆ ಮಾಡಿ. 1, 2, 3, ಗೋ. ಹತ್ತು, ಒಂದು, ಎರಡನೇದು, ಎರಡು ಸೆಟ್, ಮೂರನೇದು, ಮೂರು ಸೆಟ್. ಎಕ್ಸಲೆಂಟ್ ಗಾಯ್ಸ್, ಎಕ್ಸಲೆಂಟ್, ಫ್ಯಾಂಟಾಸ್ಟಿಕ್, ಗುಡ್. ಈಗ ಇನ್ನು ನೆಕ್ಸ್ಟ್ ಸಿಗ್ನೇಚರ್ ಸ್ಟೆಪ್ ಏನಿದೆ, ಅಪರಿಮಿತರು ಅಂತ ನೆನಪಿಸಿಕೊಳ್ಳೋ ಸಮಯ. 3 ಚಪ್ಪಾಳೆ, 1 ಘೋಷಣೆ. ರೆಡಿ? 1, 2, 3, ಗೋ. 1, 2, 3. ನಾನು ಅಪರಿಮಿತ. 1, 2, 3. ನಾನು ಅಪರಿಮಿತ. 1, 2, 3. ನಾನು ಅಪರಿಮಿತ. ಎಸ್, ನಾನು ಅಪರಿಮಿತನೇ, ನೀವು ಅಪರಿಮಿತನೇ, ನಾವೆಲ್ಲರೂ ಅಪರಿಮಿತರೇ. ಎಸ್, ಈಗ ನಾವು ನಮ್ಮ ಸಾಧನೆಯ ಹಾದಿಲಿದ್ದೀವಿ. ಆದಷ್ಟು ಬೇಗ ಅದನ್ನ ಸಾಧಿಸ್ತೀವಿ. ಓಕೆ, ಈ ಹೆಚ್ಚಿನ ಜ್ಞಾನವನ್ನು ಪಡ್ಕೊಂಡು ಅದನ್ನ ಹೆಚ್ಚಿನ ಮಟ್ಟದಲ್ಲಿ ಅಳವಡಿಕೆ ಮಾಡಿಕೊಂಡು, ಬರೀ ಪಡೆಯೋದ್ರಲ್ಲ, ಅದನ್ನ ಅಳವಡಿಕೆ ಮಾಡಿಕೊಂಡು. ಇವತ್ತಿನ ಸೆಷನ್ ಶುರು ಮಾಡೋದಕ್ಕೆ ಮುಂಚೆ, ನಿನ್ನೆ ಸೆಷನ್ ಹೇಗಿತ್ತು, ಮತ್ತೆ ನಿನ್ನೆ ರಾತ್ರಿ ಮಿರರ್ ಎಕ್ಸರ್ಸೈಸ್ ಮಾಡ್ಲಿಕ್ಕೆ ಯಾರಿಗಾರ ಆಯ್ತಾ? ಹೇಳ್ಬೋದಾ ಹೇಗಿತ್ತು ಅಂತ? ಏನಾದ್ರು ಹಂಚ್ಕೋಬೋದಾ ಮಾಡಿದ್ರೆ? ಯಾರು ಮಾಡ್ಲಿಕ್ಕೆ ಆಯ್ತಾ? ಸಮಯ ಸಿಕ್ತಾ? ತುಂಬಾ ಪವರ್ಫುಲ್ ಆಕ್ಟಿವಿಟಿ ಅದು, ಎಕ್ಸರ್ಸೈಸ್. ಕಣ್ಣಲ್ಲಿ ಕಣ್ಣಿಟ್ಟು ನಮ್ಮನ್ನು ನಾವು ನೋಡ್ಕೊಂಡು ಮಾತಾಡೋದಿದೆಯಲ್ಲ, ಅದ್ಭುತವಾದಂತಹ ಒಂದು ಫಲಿತಾಂಶನ ಕೊಡುತ್ತೆ. ಹಾಗಾದ್ರೆ ಮಾಡ್ಲಿಕ್ಕೆ ಆಯ್ತಾ? ಇಲ್ಲ ಇವತ್ತು ಮಾಡ್ತೀರಾ? ಎಸ್ ಆರ್ ನೋ? ಚಾಟಲ್ಲಿ ಏನೋ ಇದೆ. ವೆರಿ ಗುಡ್ ಮಾರ್ನಿಂಗ್. ನೀಲಾವತಿ, ಗುಡ್ ಮಾರ್ನಿಂಗ್. ಇವತ್ತು ಮಾಡ್ತೀವಿ ಬಿಡಿ. ಮಾಡಿ. ಸೊ ಆ ಲಾಭಗಳನ್ನ ಮಿಸ್ ಮಾಡ್ಬಾರ್ದು ನಾವು. ಈ ಜರ್ನಿನಲ್ಲಿ ನಾವೇನ್ ಟ್ರೈ ಮಾಡ್ತಿದ್ದೀನಿ ಅಂತ ಹೇಳ್ತಿದ್ದಾರೆ ನೀಲಾವತಿ. ವೆರಿ ಗುಡ್. ಅನಿತಾ ರಾಜ್ ಅವ್ರು ಮಾಡಿದ್ದಾರೆ. ಎಕ್ಸಲೆಂಟ್. ವೆರಿ ಗುಡ್ ಮಾರ್ನಿಂಗ್. ಯಾ ಇದು ಹೆಂಗೆ ಅಂದ್ರೆ, ಲಡ್ಡು ತಿಂದಂಗೆ. ಆ ಲಡ್ಡು ತಿಂದೇನೆ ಅದ್ರ ಟೇಸ್ಟ್ ಗೊತ್ತಾಗತ್ತೆ. ಅದ್ರ ಬಗ್ಗೆ ಬೇರೆ ಯಾರೇ ಎಕ್ಸ್ಪ್ಲೇನ್ ಮಾಡ್ತಾ ಇದ್ರು, ಆ ತಿರುಪತಿ ಲಡ್ಡು ಈ ತರ ಇರುತ್ತೆ ಅಂದ್ರೆ, ತಿರುಪತಿ ಲಡ್ಡು ತಿನ್ಬೇಕು. ನಾರ್ಮಲ್ ಲಡ್ಡುಗೂ ತಿರುಪತಿ ಲಡ್ಡುಗೂ ಏನ್ ಡಿಫ್ರೆನ್ಸ್ ಇರುತ್ತೆ ಅಂತ ಹೇಳ್ಬಿಟ್ಟು, ಆ ಒಂದು ತುಪ್ಪ, ಆ ಒಂದು ಫ್ಲೇವರ್, ಏಲಕ್ಕಿ, ಆ ಒಂದು ಮಿಶ್ರಣ, ಬಾಯಿಗೆ ನೀಡುವಂತ ಒಂದು ಆ ಏನು ಹದವಾದಂತಹ ಮಿಶ್ರಣ, ಬಾಯಿಗೆ ನೀಡುವಂತ ಒಂದು ರುಚಿ, ಮತ್ತೆ ತಿಂದಾದ ನಂತರ ನಮಗಾಗುವ ಒಂದು ಭಾವನೆಗಳ ಆ ಒಂದು ಕ್ರಿಯೇಷನ್ ಅಥವಾ ಸೃಷ್ಟಿ, ಇದನ್ನೆಲ್ಲ ಅನುಭವಿಸಿದಾಗ್ಲೇ ಗೊತ್ತಾಗುತ್ತೆ. ಸೊ ವೈ ಆಮ್ ಸೇಯಿಂಗ್ ದಿಸ್, ಇದೆಲ್ಲ ಸಬ್ ಕಾನ್ಶಿಯಸ್ ಮೈಂಡ್ಗೆ ನಾವು ಕೊಡುವ ಸಂದೇಶಗಳು. ನ್ಯೂರೋ ಸೈನ್ಸ್ ಆಂಗಲ್ ಅಲ್ಲಿ ಮಾತಾಡ್ತಾ ಇರೋದ್ರಿಂದ, ಇದೆಲ್ಲ ಸೈನ್ಸ್, ವಿಜ್ಞಾನ, ನರವಿಜ್ಞಾನ, ಮನೋವಿಜ್ಞಾನ. ಓಕೆ, ಆದ್ರಿಂದ when you do this, you will know the benefit, you will know the result, ಫಲಿತಾಂಶ. ಮತ್ತೆ ಯಾಕೆ ಆ ಥರ ಮಾಡಿದ್ವಿ ಅನ್ನೋ ರೀಸನ್ ಕೂಡ ಗೊತ್ತಾಗ್ತಾ ಹೋಗುತ್ತೆ ಆ ಒಂದು ಚಟುವಟಿಕೆನ ಮಾಡಿದಾಗ. ಸೊ ಇದೊಂದೇ ಅಲ್ಲ, ಪ್ರತಿದಿನ ನಾವು ಯಾವ್ಯಾವ ಚಟುವಟಿಕೆನ ನಾವು ಮಾಡಬೇಕು ಅಂತ ಅನ್ಕೊಂತೀವೋ ಅದನ್ನ ಅವತ್ತೇ ಮುಗಿಸಿದ್ರೆ ಒಳ್ಳೇದು, ಮತ್ತೆ ಅದನ್ನ ಕಂಟಿನ್ಯೂ ಮಾಡಿದ್ರೆ ಇನ್ನೂ ಒಳ್ಳೇದು. ಓಕೆ, ಥ್ಯಾಂಕ್ ಯು. ಈಗ ಕ್ವಿಕ್ ಆಗಿ ನಮ್ಮ ಮುಂದಿನ ನಾಲೆಡ್ಜ್ ಅಕ್ವೈರಿಂಗ್ ಪ್ರೋಸೆಸ್ ನಲ್ಲಿ ನಾವಿದ್ದೀವಿ. ನಾನು ಸ್ಕ್ರೀನ್ ಶೇರ್ ಮಾಡ್ತಾ ಇದ್ದೀನಿ. ಶೇರ್
Yeah. Here you go. Here you go. Hope you are able to see my screen. ಎಲ್ಲರಿಗೂ ಕಾಣಿಸ್ತಾ ಇದೆ ಅಂತ ಭಾವಿಸ್ತೀನಿ. ಯಾ, ಕಾಣಿಸ್ತಾ ಇದೆನಾ? ದೊಡ್ಡದು ಮಾಡಿದ್ದೀನಿ. ಇವತ್ತು 64 ತತ್ವಗಳಲ್ಲಿ ಸಕ್ಸಸ್ ಪ್ರಿನ್ಸಿಪಲ್ಸ್ಗಳಲ್ಲಿ 27ನೇ ಪ್ರಿನ್ಸಿಪಲ್ಸ್ನ ನಾವು ಕಲ್ತ್ಕೋತಾ ಇದ್ದೀವಿ. ಅದು ನಿನ್ನೆಯ 26ನೇ ದಿನದ ಪ್ರಿನ್ಸಿಪಲ್ಸ್ಗೆ ಪೂರಕವಾಗಿರುತ್ತೆ. ಸೊ ಹಾಗಾಗಿ ಅದನ್ನ ನಾವು ಫಾಲೋ ಮಾಡಿದ್ರೆ ಇದು ನಮ್ಗೆ ಈಸಿ ಆಗುತ್ತೆ, ಸುಲಭ ಆಗುತ್ತೆ. ಏನಿದು? ಕೀಪ್ ಯುವರ್ ಐ ಆನ್ ದಿ ಪ್ರೈಸ್. ಏನ್ ಮಾಡಿದ್ವಿ? ಹಿಂದಿನ ಇವತ್ತವರೆಗೂ ಬಾಲ್ಯದಿಂದ ಆಗಿರುವಂತಹ ವಿಜಯಗಳನ್ನ ಪಟ್ಟಿ ಮಾಡಿ ಅದನ್ನ ಗಮನಿಸಕ್ಕೆ ಶುರು ಮಾಡಿದ್ವಿ ಕಾನ್ಶಿಯಸ್ ಆಗಿ. ಸೊ ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ಗೆ ನಮ್ಮ ಸಾಧನೆಗಳ ಬಗ್ಗೆ ನೆನಪು ಮಾಡಿಕೊಟ್ವಿ. ನಾನು ಅನ್ಕೊಂಡಿರೋ ತರ ಏನು ಒಂದು ಸಾಮರ್ಥ್ಯದಲ್ಲಿ ಕಡಿಮೆ ಉಳ್ಳವನಲ್ಲ, ಅಥವಾ ನನ್ನ ಕೈಯಲ್ಲಿ ಯಾವುದು ಮಾಡೇ ಇಲ್ಲ ಅಂತಲ್ಲ. ನಾನು ಅನ್ಕೊಳ್ಳೋ ತರ ನಿಜವಾಗ್ಲೂ ಇಷ್ಟು ಸಾಧನೆಗಳನ್ನ ಮಾಡಿದ್ವಿ. ನೀವೇನಾದ್ರೂ 100 ಸಾಧನೆಗಳನ್ನ ಲಿಸ್ಟ್ ಮಾಡಿದ್ರಂತೂ ತುಂಬಾನೇ ಅದ್ಭುತವಾದಂತಹ ಒಂದು ಪರಿಣಾಮ ಇರುತ್ತೆ. ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ಗೆ ನಿಮ್ಮ ರೀವೈರಿಂಗ್ ಮಾಡೋದ್ರಲ್ಲಿ ಒಂದು ಹೆಚ್ಚಿನ ಹಂತಕ್ಕೆ ಹೋಗಿರುತ್ತೆ. ಆಕ್ಚುಲಿ ಮಾಡಿದ್ರೆ ನಮ್ಮ ಬಗ್ಗೆ ನಾವು ಒಳ್ಳೆಯ ಅಭಿಪ್ರಾಯಗಳನ್ನ ಹೊಂದೋದೇ ಈ ಎಕ್ಸರ್ಸೈಸ್ನ ಒಂದು ಮುಖ್ಯ ಉದ್ದೇಶ. ಮತ್ತೆ ಮಾಡ್ಬೇಕು. ಹಾಗಾದಾಗ್ಲೇ ನಾವು ಪ್ರಿಪೇರ್ ಆಗೋದು, ಜಯದ ಕಡೆ ಹೋಗೋದು. ಸೋಲನ್ನ ಅನುಭವಿಸಿ ಸೋಲನ್ನೇ ನೆನಪಿಸ್ಕೊಂಡು ಈಗ ಜಯದ ಕಡೆ ಹೋಗ್ಬೇಕು ಅಂದ್ರೆ ನಾವು ನಮ್ಮಲ್ಲಿರುವ ಪ್ಲಸ್ ಅಥವಾ ಏನಂತಾರೆ ಸಕಾರಾತ್ಮಕ ಅಂಶಗಳು ಏನಿದೆ ಅನ್ನೋದನ್ನು ಕೂಡ ನಾವು ಗಮನಿಸಬೇಕು, ಪದೇ ಪದೇ ನೆನಪಿಸ್ಕೊಳ್ಬೇಕು. ಓಕೆ, ಥ್ಯಾಂಕ್ ಯು. Donna Cardio, ಆರೆಂಜ್ ಸ್ಪೀಕರ್, ಎಂಟರ್ಪ್ರಿನರ್, ಹ್ಯೂಮನಿಸ್ಟ್ ಅಂಡ್ ಮಾಸ್ಟರ್ ಮೋಟಿವೇಟರ್ ಏನ್ ಹೇಳ್ತಾರೆ? ಇಟ್ ಈಸ್ ಈಸಿ ಟು ಬಿ ನೆಗೆಟಿವ್ ಅಂಡ್ ಅನ್ಮೋಟಿವೇಟೆಡ್. ನೆಗೆಟಿವ್ ಆಗಿರೋದಕ್ಕೆ ಅಂದ್ರೆ ನಕಾರಾತ್ಮಕವಾಗಿರೋದಕ್ಕೆ ತುಂಬಾನೇ ಸುಲಭ, ತುಂಬಾನೇ ಈಸಿ. ಟಕ್ಕಂತ ನಕಾರಾತ್ಮಕ ಯೋಚನೆಗಳು ಬಂದ್ಬಿಡ್ತಾವೆ, ಬೇಡ ಬೇಡ ಅಂದ್ರೂ ಬಂದ್ಬಿಡ್ತಾ ಇರುತ್ತಂತ ಅಲ್ವಾ? ಬಟ್ ಇಟ್ ಟೇಕ್ಸ್ ಸಮ್ ವರ್ಕ್ ಟು ಬಿ ಪಾಸಿಟಿವ್ ಅಂಡ್ ಮೋಟಿವೇಟೆಡ್. ಆದ್ರೆ ಸಕಾರಾತ್ಮಕವಾಗಿರಬೇಕು, ಸಕಾರಾತ್ಮಕವಾದ ಚಿಂತನೆಗಳನ್ನ ಮಾಡಬೇಕು, ಸಕಾರಾತ್ಮಕವಾದ ನಡವಳಿಕೆಗಳನ್ನ ಇಟ್ಕೋಬೇಕು ಅಂದ್ರೆ ಅದಕ್ಕೆ ಒಂಚೂರು ಕೆಲಸ ಮಾಡಬೇಕು. ನಮ್ಮ ನಾವು ಪ್ರೇರಣೆಯಾಗಿ ಸ್ವಪ್ರೇರಣೆ ಅಂಶಗಳನ್ನ ರೂಢಿಸ್ಕೋಬೇಕು. ಅಂದ್ರೆ ನಮ್ಗಿಲ್ಲ ಸ್ವಪ್ರೇರಣೆ ಇವತ್ತಿಗೆ. ಬೇರೆಯವ್ರು ಯಾರೋ ಹೇಳಿದಾಗ ಒಂಚೂರು ಖುಷಿ ಆಗುತ್ತೆ, ಹಾಗೆ ಮಾಡ್ಬೋದು ಅನ್ಸುತ್ತೆ. ನಾವೇ ಜರೆದ್ಕೊಳ್ತಾ ಇರೋದ್ರಿಂದ, ನಮ್ಮನ್ನ ನಾವೇ ಹಂಗಿಸ್ಕೊಳ್ತಾ ಇರೋದ್ರಿಂದ, ನಮ್ಗೆ ನಮ್ ಮೇಲೆ ಒಂದು ಒಳ್ಳೆಯ ಅಭಿಪ್ರಾಯ ನಮ್ಗೆ ಇಲ್ದಿರೋದ್ರಿಂದ ಏನಾದ್ರು ರಿಸ್ಕ್ ತಗೋಬೇಕು, ಏನಾದ್ರು ಹೊಸ ಸಾಧನೆ ಮಾಡಬೇಕು, ಹೊಸ ವಿಚಾರಗಳನ್ನ ನಾನು ಅಳವಡಿಸ್ಕೋಬೇಕು ಅಂದ್ರೆ ಸ್ವಪ್ರೇರಣೆ ಬರಲ್ಲ. ಹಾಗಾಗಿ ಅವ್ರು ಹೇಳ್ತಾರೆ ಪಾಸಿಟಿವ್ ಅಂಡ್ ಮೋಟಿವೇಟ್ ಆಗಿರ್ಬೇಕು ಅಂತ ಹೇಳಿ ಸ್ವಲ್ಪ ಪ್ರಯತ್ನಗಳು ಪಡಬೇಕು. ಈಗ ನೀವೆಲ್ಲ ಮಾಡ್ತಾ ಇದ್ದೀರಾ ಆಲ್ರೆಡಿ. ಯು ಆಲ್ರೆಡಿ ಸ್ಟಾರ್ಟೆಡ್ ಡೂಯಿಂಗ್ ಇಟ್. ದಟ್ಸ್ ದ ರೀಸನ್ ಐ ವುಡ್ ಲೈಕ್ ಟು ಅಪ್ರಿಶಿಯೇಟ್ ಯು ಗೈಸ್. ಯು ಆರ್ ಆನ್ ದಟ್ ಪಾತ್. ಬೇರೆ ಏನು 100 ಜನರಲ್ಲಿ ನೀವು ಡಿಫರೆಂಟ್ ಆಗಿದ್ದೀರಾ. ಹಾಗಾಗಿ ನೆಗೆಟಿವ್ ನಿಂದ ಪಾಸಿಟಿವ್ ಕಡೆ ನಿಮ್ಮ ಪ್ರಯತ್ನ ಇದೆ. ಓಕೆ, ಸೊ that there is no off button for those relentless tapes. There are things that you can do to turn down the volume and shift your focus from the negative to the positive. ಈ ಟೇಪ್ ಅಂತ ಹೇಳ್ತಾರೆ. ಈಗ ಹಳೆ ಕಾಲದಲ್ಲಿ ನಾವು ಹೇಳ್ತಿದ್ವಿ ಕ್ಯಾಸೆಟೇ, ಹಾಕಿದ್ ಕ್ಯಾಸೆಟ್ನೇ ಹಾಕ್ಬೇಡಪ್ಪ, ಓಡಿಸಿದ್ವು ಕ್ಯಾಸೆಟ್ನೇ ಅಂತ ಹೇಳಲ್ವಾ? ಇದು ತುಂಬಾ ಹಿಂದೆ ಬರೆದಿರೋ ಕೋಟ್ ಆದ್ರಿಂದ ಅವಾಗ ನಾವು ಟೇಪ್ ರಿಕಾರ್ಡರ್ಲಿ ಕ್ಯಾಸೆಟ್ ಇರುವಾಗ ಆ ಟೇಪ್ ಬರ್ತಾನೆ ಇರುತ್ತೆ. ಪ್ಲೇ ಮಾಡಿದಾಗ ಹಾಡಿದ್ದನ್ನೇ ಆಡ್ತಾ ಇರುತ್ತೆ. ನೀವು ಎಷ್ಟು ಸರಿ ಪ್ಲೇ ಮಾಡ್ತಾರೆ ಅದೇ ಬರ್ತಾ ಇರುತ್ತೆ. ಆ ರೀತಿ ನಮ್ಮ ಮನಸ್ಸಿನಲ್ಲಿ ನಕಾರಾತ್ಮಕ ಭಾವನೆಗಳು, ಚಿಂತನೆಗಳು ಮೂಡ್ತಾನೆ ಇರ್ತವೆ. ಈ ರೀತಿ ಮಾಡಕ್ಕಾಗ್ಲಿಲ್ಲ, ಇದಲ್ಲಿ ಸೋತೆ ನೀನು, ನಿನ್ ಕೈಲಿ ಆಗಲ್ಲ, ಸಾಮರ್ಥ್ಯ ಈ ತರ, ಅಲ್ಲಿ ತಪ್ಪು ಮಾಡ್ಬಿಟ್ಟೆ ನೀನು, ಅವ್ರ ಹಂಗ್ ಮಾತಾಡಬಾರ್ದಾಗಿತ್ತು, ಈ ತರ ಬಿಹೇವ್ ಮಾಡಬಾರ್ದಾಗಿತ್ತೇನೋ, ಈ ರೀತಿ ಬರ್ತಾನೆ ಇರುತ್ತೆ. ಇದ ನಕಾರಾತ್ಮಕ ಅಲ್ವಾ? ಆದ್ರೆ ಅದನ್ನ ಆ ಟೇಪಲ್ಲಿರುವಂತ ಧ್ವನಿ ಮುದ್ರಣ ಬದಲಾಯಿಸಕ್ಕಾಗಲ್ಲ. ಆದ್ರೆ ನಮಗೊಂದು ಆಪ್ಷನ್ ಇದೆ. ಏನು? ಅಟ್ಲೀಸ್ಟ್ ವಾಲ್ಯೂಮ್ನ ಚೇಂಜ್ ಮಾಡುವಂಥದ್ದು. ಟೇಪ್ ರಿಕಾರ್ಡ್ ನಮ್ ಕಂಟ್ರೋಲ್ ಇದೆ. ಟೇಪ್ ರಿಕಾರ್ಡ್ ನಮ್ ಕಂಟ್ರೋಲ್ ಇದ್ಮೇಲೆ ಏನ್ ಮಾಡೋ ಆಪ್ಷನ್ ಇದೆ? ವಾಲ್ಯೂಮ್ನ ಕಮ್ಮಿ ಮಾಡೋದು. ಆ ವಾಲ್ಯೂಮ್ ಕಮ್ಮಿ ಮಾಡೋದು ಅಂದ್ರೆ
ಬರ್ತಾ ಇರುವಂತಹ ಚಿಚ್ಚಾಟರಿ, ಪದೇ ಪದೇ ಬರುವಂತಹ ಈ ನೆಗೆಟಿವ್ ಸೆಲ್ಫ್ ಟಾಕ್ನ ನಾವು ಕಡಿಮೆ ಮಾಡ್ಬೋದು. ಹೇಗೆ ಕಡಿಮೆ ಮಾಡ್ಬೋದು? ನಿನ್ನೆ ಮಾಡಿರೋ ಎಕ್ಸರ್ಸೈಸ್. ಓಕೆ, ಹಾಗೆ ಮಾಡಿದಾಗ ನಾವು ನಕಾರಾತ್ಮಕ ಚಿಂತನೆಗಳಿಂದ ಯೋಚನೆಗಳಿಂದ ಸಕಾರಾತ್ಮಕ ಯೋಚನೆಗಳಿಗೆ ಬರ್ತೀವಿ. ಐದಾರು ವಾಲ್ಯೂಮ್ ಕಮ್ಮಿ ಮಾಡ್ಬೋದು, ಇಲ್ಲ ಆಫೇ ಮಾಡ್ಬೋದು. ಇದೆಲ್ಲ ಕಂಟ್ರೋಲ್ ನಮ್ಮಲ್ಲಿದೆ. ಅದು ಈ ಪ್ರಕ್ರಿಯೆ. ಕ್ಲಿಯರ್? ಯಾ. ಸೊ ಸಕ್ಸಸ್ಫುಲ್ ಪೀಪಲ್ ಏನ್ ಮಾಡ್ತಾರೆ ಅಂದ್ರೆ, ಅವ್ರು ಏನೇ ಕಷ್ಟ ಆಗ್ಲಿ, ಏನೇ ತೊಂದರೆ ಬರ್ಲಿ, ಏನೇ ಅಡಚಣೆ ಬರ್ಲಿ, ಅವರು ಪಾಸಿಟಿವ್ ಫೋಕಸ್ನ ಮೇಂಟೈನ್ ಮಾಡ್ತಾರೆ. ಮೀನಿಂಗ್, ಈ ತರ ಏನು ನಕಾರಾತ್ಮಕ ಚಿಂತೆಗಳು, ಆಲೋಚನೆಗಳು ಬರ್ತಾ ಇರ್ತವೆ, ಅದನ್ನೆಲ್ಲ ಸೈಡ್ಗಿಟ್ಟು ನನ್ನಲ್ಲಿರೋ ಪ್ಲಸ್ ಪಾಯಿಂಟ್ ಏನು, ಸಕಾರಾತ್ಮಕ ಅಂಶಗಳೇನು ಅನ್ನೋದನ್ನ ನೋಡ್ತಾರೆ. ಹೆಕ್ಕಿ ತೆಗಿತಾರೆ, ಚಿಕ್ಕದಿರ್ಲಿ ದೊಡ್ಡದಿರ್ಲಿ. ದೊಡ್ಡ ಸಾಧನೆ ಮಾಡ್ಬೇಕಾಗಿಲ್ಲ. ನಾನು ಹೋಗಿ ಕರ್ನಾಟಕ ರತ್ನ ಅವಾರ್ಡ್ ತಗೋಬೇಕು ಅಲ್ಲ, ಭಾರತ ರತ್ನ ಅವಾರ್ಡ್ ಅಲ್ಲ, ನನ್ನ ಬಿಸ್ನೆಸ್ ಅಲ್ಲಿ ಹಲವು ಕೋಟಿಗಳ ಸಂಪಾದನೆ ಅಲ್ಲ. ಅವ್ರು ಸಣ್ಣ ಸಣ್ಣ ಕೆಲಸಗಳನ್ನು ಕೂಡ ಹೆಕ್ಕಿ ತೆಗಿತಾರೆ. ಯಾಕೆಂದ್ರೆ ಅದು ಮುಖ್ಯ. ನಾನು ಮಾಡಿರೋದದು, ನಾನೊಂದು ಅಚೀವ್ಮೆಂಟ್ ಮಾಡಿದ್ದೀನಿ ಅಂದಾಗ ಮಾತ್ರನೇ ನನ್ನ ಸಬ್ ಕಾನ್ಶಿಯಸ್ ಮೈಂಡು ನನ್ನ ಚಿಂತನೆಗಳನ್ನ ನಕಾರಾತ್ಮಕದಿಂದ ಸಕಾರಾತ್ಮಕ ಅಥವಾ ನೆಗೆಟಿವ್ ಇಂದ ಪಾಸಿಟಿವಿಟಿಗೆ ಕನ್ವರ್ಟ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಸೊ ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಅವರು ಹಳೇ ಏನು ಹಿಂದಿನ ಏನು ಘಟನೆಗಳು ನಡೆದಿದ್ವು ಅದನ್ನೇ ತಲೆಯಲ್ಲಿ ಇಟ್ಕೊಂಡು ಅದರಲ್ಲೇ ಜೀವನ ಮಾಡಲ್ಲ. ಬದಲಿಗೆ ಅವ್ರು ಏನ್ ಮಾಡ್ತಾರೆ, ನಾನು ಮಾಡಿರುವಂತಹ ಸಾಧನೆಗಳನ್ನ, ಸಣ್ಣ ಸಣ್ಣ ಸಾಧನೆಗಳನ್ನ ಮತ್ತೆ ಸಕಾರಾತ್ಮಕ ವಿಚಾರಗಳನ್ನ, ಸಣ್ಣ ಸಣ್ಣ ಜಯಗಳನ್ನ ನೆನಪಿಸ್ಕೊಂಡು ಅವರ ಆತ್ಮವಿಶ್ವಾಸನ ದಿನೇ ದಿನೇ ಹೆಚ್ಚಿಸ್ಕೊಂತಾ ಇರ್ತಾರೆ. ಯಾವ ವ್ಯಕ್ತಿಗೆ, ನಿಮಗೆ ಗೊತ್ತಿದೆ, ಆತ್ಮವಿಶ್ವಾಸ ಹೆಚ್ಚಿರುತ್ತೆ, ಅವನಿಗೆ ಸೆಲ್ಫ್ ಡೌಟ್ ಇರಲ್ಲ, ಅನುಮಾನಗಳು ಬರಲ್ಲ, ಧೈರ್ಯ ಬರುತ್ತೆ ರಿಸ್ಕ್ ತಗೊಳ್ಳೋದಕ್ಕೆ, ಏನೋ ಒಂದು ಡಿಫ್ರೆಂಟ್ ಆಗಿ ಮಾಡೋದಕ್ಕೆ ಒಂದು ಮನಸ್ಸಾಗತ್ತೆ. ಮತ್ತೆ ಅವನು ಅದನ್ನ ಮಾಡಕ್ ಶುರು ಮಾಡ್ತಾನೆ, ಅಥವಾ ಆಕೆ ಮಾಡಕ್ ಶುರು ಮಾಡ್ತಾರೆ. ಯಾವ ನನ್ನ ಕೈಯಲ್ಲಿ ಮಾಡಕ್ ಸಾಧ್ಯ ಇಲ್ವೋ ಅದನ್ನ ಮಾಡಕ್ ಶುರು ಮಾಡಿದಾಗ ಅವರಿಗೆ ರಿಸಲ್ಟ್ ಸಿಗ್ತಾ ಆಗುತ್ತೆ. ಓಕೆ, ಕ್ಲಿಯರ್? ಯಾ, ಥ್ಯಾಂಕ್ಸ್. ನೆಕ್ಸ್ಟ್, ದ ಮೋಸ್ಟ್ ಇಂಪಾರ್ಟೆಂಟ್ 45 minutes ಆಫ್ ದಿ ಡೇ. 45 minutes ಡೇ ಏನು, ಪ್ರತಿದಿನ 45 ನಿಮಿಷಗಳು ನಮಗೋಸ್ಕರ ಇಟ್ಕೋಬೇಕು ಅಂತ ಹೇಳ್ತಾರೆ ಜಾಕ್ ಕ್ಯಾನ್ಫೀಲ್ಡ್. ಇದು ತುಂಬಾನೇ ಮುಖ್ಯ. 45 ನಿಮಿಷದಲ್ಲಿ ಏನ್ ಮಾಡ್ತೀವಿ? ಅದು ಯಾವ್ದು 45 ನಿಮಿಷ? ಮಲಗುವ ಮುನ್ನ ಊಟ ಎಲ್ಲ ಮಾಡಿ, ಕೆಲಸ ಕಾರ್ಯಗಳನ್ನ ಮುಗಿಸಿ, ಆಫೀಸ್ ಇರ್ಬೋದು, ಮನೆಗಿರ್ಬೋದು, ಯಾ, ಅಥವಾ ವಾಕಿಂಗ್ ಹೋಗಿದ್ರೆ ಹೋಗಿ ಬಂದು ಕುಟುಂಬದವ್ರ ಜೊತೆ ಸ್ವಲ್ಪ ಕ್ವಾಲಿಟಿ ಟೈಮ್ನ ಕಳೆದು ಆಮೇಲೆ ನನಗೆ ಅಂತ ಒಂದು 45 ನಿಮಿಷ ಇಟ್ಕೋತೀವಲ್ಲ, ಅದು ತುಂಬಾನೇ ಮುಖ್ಯ. ಏನ್ ಮಾಡ್ಬೇಕಲ್ಲಿ ನಾವು? ಏನ್ ಮಾಡ್ಬೇಕು? ಅಕ್ನಾಲೇಜ್ ಮಾಡಬೇಕು ಸಕ್ಸಸ್ಸು. ಈಗ ನಾವೇನು ಜರ್ನಲ್ನ ಬರ್ದಿದೀವಿ ಅದು ಅದರ ಒಂದು ಭಾಗ. ಈ ದಿನ ನಾನು ಏನು ಸಕ್ಸಸ್ ಮಾಡಿದ್ದೀನಿ ಅಂತ ಬರಿತೀವಲ್ಲ, ಅದು 45 ಮಿನಿಟ್ಸ್ ಒಳಗಡೆ ಬರುವಂತ ಒಂದು ಚಟುವಟಿಕೆ. ಯಾ, ಇವತ್ತೇನ್ ಸಕ್ಸಸ್ ನಾನು ಮಾಡಿದ್ದೀನಿ, ಅವತ್ತು ಆನ್ ಟೈಮ್ ಹೋದೆ, ಆ ಕಸ್ಟಮರ್ನ ಭೇಟಿಯಾದೆ, ಅಥವಾ ಏನು ಮಕ್ಕಳನ್ನ ಕರೆಕ್ಟ್ ಟೈಮ್, ಎಷ್ಟು ದಿನ ಲೇಟ್ ಆಗ್ತಾ ಇತ್ತು ರೆಡಿ ಮಾಡಿದೆ, ಅಥವಾ ಗಂಡನಿಗೆ ಒಂದು ಒಂದು ಪ್ರೀತಿಯ ಒಂದು ನೋಟವನ್ನ, ಒಂದು ಹಗ್ಗನ್ನ ಕೊಟ್ಟೆ, ಅಥವಾ ಹೆಂಡತಿಗೆ ನಾನು ಆಕೆಗೆ ನಾನು ಬಾಯಿ ಹೇಳಿ ಹೋದೆ. ಅದು ಸಣ್ಣ ಸಣ್ಣ ವಿಜಯಗಳು. ಮಾಡದೇ ಇರೋದನ್ನ ನಾನು ಮಾಡಕ್ ಶುರು ಮಾಡಿದ್ದೀನಿ. ಸೊ ಇವತ್ತಿಂದ ಮಾಡಿದ್ದೀನಿ, ಅದನ್ನ ಬರಿಬಹುದು. ಸಣ್ಣ ಸಣ್ಣದ್ದು, ದೊಡ್ಡದು ಏನ್ ಬೇಕಾದ್ರೂ ಬರಿಬಹುದು. ದೊಡ್ಡದು ಆಗ್ತಾನೆ ಇರುತ್ತೆ ನಿಮ್ ಜೀವನದಲ್ಲಿ. ಹಾಗಿಲ್ಲ ಅಂದ್ರೆ ಕಾನ್ಶಿಯಸ್ ಆಗಿ ಅದನ್ನು ಹುಡುಕಿ, ಇವತ್ತು ಯಾರೋ ಒಬ್ಬರು ಭಿಕ್ಷುಕದವರಿಗೆ ಸಹಾಯ ಮಾಡಿದೆ, ಬರಿಬಹುದು. ಯಾ, ಇವತ್ತೇನೋ ನಾನು ಇವತ್ತು 21 ಪುಷಪ್ಸ್ ಮಾಡಿದೆ, ಅದನ್ನ 30 ಮಾಡಿದೆ, 40 ಬಸ್ಕಿ ಮಾಡಿದೆ, ಅಥವಾ ಪ್ರಾಣಾಯಾಮ ಒಂದು ಅರ್ಧ ಗಂಟೆ ಮಾಡಿದೆ, ವಾಕಿಂಗ್ ಹೋದೆ, ಆನ್ ಟೈಮ್ ಊಟ ಮಾಡಿದೆ. ಗ್ಯಾಸ್ಟ್ರಿಕ್ ಆಗ್ಬಿಟ್ಟಿರುತ್ತೆ, ಬಟ್ ನಾನು ನಿರ್ಧಾರ ಮಾಡಿರ್ತೀನಿ ಆನ್ ಟೈಮ್ ಊಟ ಮಾಡ್ತೀನಿ, ಅದರಿಂದ ಈಚೆ ಬರ್ತೀನಿ. ಅಥವಾ ಹೆಚ್ಚು ನೀರಿನ ಸೇವನೆ ಮಾಡಿದೆ. ನಾನೇನು ಅನ್ಕೊಂಡಿದ್ದೆ 3 ಲೀಟರ್, ಅದನ್ನು ಮಾಡಕ್ ಸಾಧ್ಯ ಆಯ್ತು.
ಯಾ ಸೊ ಈ ತರ ಏನಾದ್ರು ಇರ್ಬೋದು. ಅವತ್ತವತ್ತಿನ ಜಯಗಳನ್ನ ನಾವು ಏನು ವಿಕ್ಟರಿ ಲಾಗ್ನಲ್ಲಿ ವಿಜಯದ ಪುಸ್ತಕದಲ್ಲಿ ಬರಿತೀವಿ ಅದನ್ನ ಬರಿಬೇಕಾಗತ್ತೆ. ಬರೆದ ನಂತರ ಅದನ್ನ ರಿವ್ಯೂ ಮಾಡ್ಬೇಕು. ಏನಾಯ್ತು ಮಾಡ್ಲಿಕ್ಕೆ ಆಯ್ತಾ, ನಾನು ಅನ್ಕೊಂಡಿರೋ ಅಷ್ಟು ಮಾಡಿದ್ನ, ಸ್ವಲ್ಪ ಕಮ್ಮಿ ಮಟ್ಟದಲ್ಲಿ ಮಾಡಿದ್ನ, ಅದನ್ನ ರಿವ್ಯೂ ಅಂತ ಹೇಳ್ತಾರೆ. ನಾನು 5,000 ಸ್ಟೆಪ್ಸ್ ಹಾಕ್ಬೇಕು ಅಂತ ಅನ್ಕೊಂಡಿದ್ದೆ, 4,000 ಆಯ್ತು, 1,000 ಆಗಿಲ್ಲ. ಬಟ್ 4,000 ಸ್ಟಿಲ್ ಜಯನೇ, ಅಲ್ಲ ಅಂತಲ್ಲ. ಬಟ್ ಅದನ್ನ ಹೇಗ್ ಮಾಡೋದು? ಅಥವಾ 5,000 ಮಾಡಿದ್ದೀನಿ, 5,500 ಹೆಂಗ್ ಮಾಡೋದು? ಆ ಡಯಟ್ ಅಲ್ಲಿ ನಾನು ಚಿಯಾ ಸೀಡ್ನ ಹೇಗ್ ತಗೊಳ್ಳುವಂಥದ್ದು? ಒಂದ್ಸರಿ ತಗೊಂಡ, ಯಾವ ಸಮಯದಲ್ಲಿ ತಗೊಂಡ, ಅರ್ಧ ಸ್ಪೂನ್ ತಗೊಂಡ, 1 ಸ್ಪೂನ್ ತಗೊಂಡ, ಯಾ ನಮ್ಮ ಫೈಬರ್ ಅಂಶನ ಜಾಸ್ತಿ ಮಾಡೋದಕ್ಕೆ ಬಾಡಿನಲ್ಲಿ. ಈ ತರ ಏನಾದ್ರೂ ಇರ್ಬೋದು. ಸೊ ಅದನ್ನ ರಿವ್ಯೂ ಮಾಡಿದ್ನ ಇಲ್ವಾ, ಮಾಡಿಲ್ಲ ಅಂದ್ರೆ ನೆಕ್ಸ್ಟ್ ಏನ್ ಮಾಡ್ಬೇಕು ಅಂತ. ಮತ್ತೆ ನೆಕ್ಸ್ಟ್ ಡೇಗೆ ಏನ್ ಪ್ಲಾನ್ ಮಾಡೋದು? ನೈಟೇ ಮಾಡ್ಬೇಕು ಆ ಪ್ಲಾನ್ನ. ಇಷ್ಟ ದಿನ ನಾವೇನು ಮಾಡ್ತಾ ಇಲ್ಲ. ನಾವೇನ್ ಮಾಡ್ತೀವಿ, ಬೆಳಿಗ್ಗೆ ಅದ್ ಹೇಳ್ತೀವಿ, ಅವತ್ತೇನೇನ್ ಮಾಡೋಕೆ ತಲೆಯಲ್ಲಿ ಆಲೋಚನೆಗಳು ಬರುತ್ತೆ. ಇದು ಮಾಡೋಣ ಅದು ಮಾಡೋಣ, ಅಷ್ಟರಲ್ಲಿ ಇನ್ನೊಂದೇನೋ ಫೋನ್ ಬರುತ್ತೆ, ಇದು ಶಿಫ್ಟ್ ಆಗ್ಬಿಡುತ್ತೆ. ಪ್ರಿಯಾರಿಟಿ ಶಿಫ್ಟ್ ಆಗ್ಬಿಡುತ್ತೆ, ಪ್ರಾಮುಖ್ಯತೆ. ಕೆಲವೊಮ್ಮೆ ನಮ್ಮ ಆರೋಗ್ಯಕ್ಕೋಸ್ಕರ ಮೀಸಲಾಗಿಟ್ಟಿರುವಂತ ಸಮಯ, ನಮಗೋಸ್ಕರ ಮೀ ಟೈಮ್ ಅಂತ ಹೇಳಿ ಹೇಳಿದೆ, ಅದನ್ನ ಆಗಿಟ್ಟಿರೋ ಸಮಯನ ತ್ಯಾಗ ಮಾಡ್ಬಿಡ್ತೀವಿ. ಯಾಕಂದ್ರೆ ನಾವು ಪ್ಲಾನಿಂಗ್ ಇಲ್ಲ, ನೆಕ್ಸ್ಟ್ ಏನ್ ಮಾಡ್ತಾ ಇದೀವಿ ಅನ್ನೋ ಒಂದು ಕ್ಲಿಯರ್ ಐಡಿಯಾ ಇಲ್ಲ. ಇದೆ ಏನೋ ಒಂದ್ ಮಾಡ್ತೀನಿ, ಅದೊಂದು ಮಾಡ್ತೀನಿ, ಇದೊಂದು ಮಾಡ್ತೀನಿ ಅಂತ. ಬಟ್ ಎಷ್ಟು ಸಮಯ ಯಾವ್ದಕ್ಕೆ ಹಾಕ್ತಾ ಇದ್ದೀನಿ, ಎಷ್ಟು ಸಮಯಕ್ಕೆ ಅದನ್ನ ಶುರು ಮಾಡ್ತಾ ಇದ್ದೀನಿ, ಕೊನೆ ಮಾಡ್ತಾ ಇದ್ದೀನಿ ಅನ್ನೋ ಪ್ಲಾನು ನೈಟ್ ಮಾಡ್ಬೇಕಾಗತ್ತೆ. ರಿವ್ಯೂ ಮಾಡಿ ಇನ್ನು ಹೆಚ್ಚಿನ ಮಟ್ಟದಲ್ಲಿ ಸಮಯನ ಬಳಸ್ಕೊಂಡು ಯಾವ ರೀತಿ ಮುಂದಕ್ಕೆ ಹೋಗೋದು ಅನ್ನೋದನ್ನ ನೋಡ್ಬೇಕಾಗತ್ತೆ. ಹಾಗೇನಾಗುತ್ತೆ, ಒಂದು ಅದ್ಭುತವಾದ ಘಟನೆ ನಡೆಯುತ್ತೆ. ನಮ್ಮ ಸುಪ್ತ ಮನಸ್ಸಿಗೆ ನಾಳೆ ಏನ್ ಮಾಡ್ತೀವಿ ಅಂತ ವಿಚಾರಗಳನ್ನ ಈಗಲೇ ತುಂಬಿದ್ರೆ ಅದು ನೈಟ್ ಎಲ್ಲ ಕೆಲಸ ಮಾಡುತ್ತೆ ಫ್ರೆಂಡ್ಸ್. ಎಸ್, ನಾವು ಮಲಗಿದಾಗ ಈ ಅನ್ಕಾನ್ಶಿಯಸ್ ಮೈಂಡ್ ಅಥವಾ ಸಬ್ ಕಾನ್ಶಿಯಸ್ ಮೈಂಡ್ ಅಂತ ಏನ್ ಹೇಳ್ತೀವಿ ಅದು ಎಚ್ಚೆತ್ಕೊಂಡಿರುತ್ತೆ. ನಿಮ್ಗೆ ಗೊತ್ತಿದೆ, ನಾವು ಮಲಗಿದ್ರು ಅಥವಾ ಜಾಗೃತ ಮನಸ್ಸು ಮಲಗಿದ್ರು ನಮ್ಮ ಸುಪ್ತ ಮನಸ್ಸು ಎಚ್ಚರವಾಗಿರುತ್ತೆ. ದೇಹದ ಕ್ರಿಯೆಗಳನ್ನ ಮಾಡ್ತಾ ಇರುತ್ತೆ, ರಕ್ತ ಪರಿಚಲನೆ ಅಥವಾ ಹೃದಯದ ಬಡಿತ, ಉಸಿರಾಟ ಅಲ್ವಾ, ಹೀಲಿಂಗು. ಈ ಸೆಲ್ಗಳ ಈ ಡ್ಯಾಮೇಜ್ ಏನಾಗಿರುತ್ತೆ ಈ ದಿನ ಪೂರ್ತಿ ಕೆಲಸ ಮಾಡಿದಾಗ ಅದರಿಂದ ಏನು ಸೆಲ್ಲು ಜೀವಕೋಶಗಳು ಊನ ಆಗಿರುತ್ತೆ ಅಥವಾ ಡ್ಯಾಮೇಜ್ ಆಗಿರುತ್ತೆ, ಅದನ್ನ ಹೀಲ್ ಮಾಡುವಂಥದ್ದು, ಗುಣಪಡಿಸೋದು, ಇದೆಲ್ಲ ಮಾಡುತ್ತೆ ಅದು ಸುಪ್ತ ಮನಸ್ಸು. ನಾವು ಈ ಒಂದು ಯೋಚನೆಗಳನ್ನ ಅದಕ್ಕೆ ತುಂಬಿದ್ರೆ ನಾಳೆ ಏನ್ ಮಾಡ್ಬೇಕು ಅಂದ್ರೆ ನೈಟ್ ಎಲ್ಲ ಅದು ವರ್ಕ್ ಮಾಡುತ್ತೆ ಫ್ರೆಂಡ್ಸ್. ನಮಗೋಸ್ಕರ ಯಾವ ರೀತಿ ಯೋಜನೆನ, ಪರಿಣಾಮಕಾರಿಯಾದಂಥ ಯೋಜನೆಗಳನ್ನ ಮಾಡಿ ಅದನ್ನ ಸಕ್ಸಸ್ ಹೇಗ್ ಮಾಡೋದು ಅನ್ನೋ ಐಡಿಯಾಗಳನ್ನ ಬೆಳೆಯೋಷ್ಟೊತ್ತಿಗೆ ರೆಡಿ ಇರುತ್ತೆ. ಜಸ್ಟ್ ಗಿವ್ ಇಟ್ ಎ ಟ್ರೈ ಇವತ್ತಿಂದ. ಆಗ ನಮಗೆ ಬೆಳಿಗ್ಗೆ ಎದ್ದ ತಕ್ಷಣ ಕ್ಲಾರಿಟಿ ಇರುತ್ತೆ ಏನೇನ್ ಮಾಡ್ಬೇಕು ಅಂತ. ಯಾಕಂದ್ರೆ ಈಗ ನಮ್ ಜೊತೆ ಸುಪ್ತ ಮನಸ್ಸು ಕೂಡ ರೆಡಿ ಆಗಿದೆ, ತಯಾರಾಗಿದೆ ಸಾಥ್ ಕೊಡೋದಕ್ಕೆ, ನಮ್ಗೆ ಬೇಕಾದಂತ ಸಂಪನ್ಮೂಲಗಳನ್ನು ಸಿದ್ಧ ಮಾಡೋದಕ್ಕೆ, ನಮಗೆ ಆ ಕೆಲಸಕ್ಕೆ ನಮಗೆ ಸಹಕಾರ ಕೊಡೋ ಜನರನ್ನ ಕೂಡ ಭೇಟಿ ಮಾಡ್ಲಿಕ್ಕೆ ಅಥವಾ ಅವ್ರನ್ನ ಸಂಪರ್ಕ ಮಾಡ್ಲಿಕ್ಕೆ, ಅವ್ರ ಜೊತೆ ಇರೋದಕ್ಕೆ ಅವಕಾಶ ಮಾಡ್ಬಿಟ್ಟಿರುತ್ತೆ. ಸೊ ಆಗ ನಮ್ಮ ಕೆಲಸ ಸುಲಭವಾಗತ್ತೆ. ಅಂದ್ರೆ ನಾನೇನು ಜಯ ಸಾಧಿಸ್ಬೇಕು ಅಂತ ಅನ್ಕೊಂಡಿದ್ದೀನೋ ಅದನ್ನ ಮಾಡೋದಕ್ಕೆ ಸಂಭವನೀಯತೆ ಹೆಚ್ಚಾಗತ್ತೆ. ಅದ್ರ ಬದಲು ನ್ಯೂಸ್ ನೋಡೋದು, ಯಾ ಅಥವಾ ಗಂಡ ಹೆಂಡತಿ ಫೈಟ್ ಮಾಡೋದು, ಪಕ್ಕದ ಮನೆಯವ್ರ ಹತ್ರ ಜಗಳ ಮಾಡೋದು, ಫ್ರೆಂಡ್ಸ್ ಹತ್ರ ಏನೋ ಫೋನಲ್ಲಿ ಯಾರ ಹತ್ರನೋ ಊರ್ ಕತೆ ಹೇಳ್ತಾ ಇರ್ತಾರೆ, ಅವ್ರ ಗೋಳು ಕತೆ, ಅದನ್ನ ಕೇಳಲೇಬೇಕಾಗುತ್ತೆ, ಬೇರೆ ವಿಧಿ ಇಲ್ಲ. ಅದನ್ನ ಕೇಳೋದು, ಅವ್ರಿಗೆ ಸಮಾಧಾನ ಹೇಳೋದು, ಜವಾಬ್ದಾರಿ ಇರುತ್ತೆ ಇಲ್ಲ ಅಂತಿಲ್ಲ. ಆ ಅದರಲ್ಲಿ ಸಮಯನ ಕಳೆಯುವಂಥದ್ದು, ತಿರ್ಗಾ ಎಲ್ಲೋ ಹೊರಗಡೆ ಹೋಗಿ ಸುಮ್ಮನೆ ಸ್ನೇಹಿತರ ಹತ್ರ ಚಿಟ್ ಚಾಟ್ ಮಾಡುವಂಥದ್ದು, ಯಾ ಅದ್ರಲ್ಲಿ ಏನೇನೋ ನ್ಯೂಸ್ ಅಲ್ಲಿ ಏನೇನೋ ಹೇಳ್ತಾ ಇರ್ತಾರೆ, ಕೊಲೆ ಸುಲಿಗೆ, ರಾಜಕೀಯ, ಇವ್ರನ್ನ ತುಳಿ, ಅವ್ರನ್ನ ತುಳಿ, ಈ ತರ ನಕಾರಾತ್ಮಕ ವಿಚಾರಗಳನ್ನ ತಲೆಗೆ ತುಂಬಿದ್ರೆ ಏನಾಗುತ್ತೆ, ಅದೇ ರೀತಿ ನಮ್ಮ ಸುಪ್ತ ಮನಸ್ಸು ಅದನ್ನೇ ಯೋಚನೆ ಮಾಡ್ತಾ ಇರುತ್ತೆ. ಹಾಗಾಗಿ ನೆಕ್ಸ್ಟ್ ಡೇಗೆ ನಮ್ಮನ್ನ ಪ್ರಿಪೇರ್ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅದಕ್ಕೆ ಒಬ್ಬೊಬ್ರಿಗೆ ನಕಾರಾತ್ಮಕವಾಗಿ ಪ್ರಿಪೇರ್ ಮಾಡ್ತಾರೆ. ಅದಕ್ಕೆ ನಿಮ್ಗೆ ಗೊತ್ತಿರ್ಬೋದು ಸ್ನೇಹಿತರೆ, ಮಲಗುವಾಗ ಒಳ್ಳೆ ಆಲೋಚನೆಗಳು ಮಲ್ಕೋ ಅಂತ ಹೇಳ್ತಾ ಇದ್ರು. ಮತ್ತೆ ಬೆಡ್ ಟೈಮ್ ಸ್ಟೋರಿ ಹೇಳ್ತಾ ಇದ್ರು ನಮ್ಮ ಅಜ್ಜಿಂದಿರು, ನಿಮ್ಗೆ ನೆನ್ಪಿರ್ಬೋದು. ಮಕ್ಕಳಾಗಿರುವಾಗ ಒಳ್ಳೆ ಏನೋ ಸಾಧನೆ ಮಾಡಿರೋಂಥದ್ದು, ಒಬ್ಬ ರಾಜ
ಒಬ್ಬ ರಾಜ್ಕುಮಾರಿ ಎಲ್ಲೋ 7 ದ್ವೀಪ, ಸಪ್ತ ದ್ವೀಪಗಳಲ್ಲಿ ಹೋಗೋದು, ರಾಜ್ಕುಮಾರಿನ ಕಾಪಾಡ್ಕೊಂಬಾರದು, ಸಾಧನೆ, ವಿನ್, ಜಯ, ಎಂಪತಿ ಇರೋದು, ಈ ತರ ಮಾರಲ್ ಇರುವಂಥದ್ದು, ನೀತಿ ಇರುವಂತ ಕಥೆಗಳನ್ನ ನಮಗೆ ನಮ್ಮ ಅಜ್ಜಿದಿರು ಹೇಳ್ತಾ ಇದ್ರು. ನಮ್ಮ ತಂದೆ ತಾಯಿ ಕೂಡ ಸಹಿತ ಹೇಳಿರ್ಬೋದು. ಸೊ ಅದರ ಪ್ರಭಾವ ನಮ್ಮಲ್ಲಿ ಇರುತ್ತೆ. ಈಗ ಏನೋ ಒಂದು ಛಲ, ಏನೋ ಒಂದು ಸಾಧಿಸ್ಬೇಕು ಅನ್ನುವಂತಹ ಅಪಾರವಾದಂತಹ ಒಂದು ಛಲ ನಮಗೆ ಮೂಡಿದ್ರೆ ಕಾರಣ ಅದೇ ಇರುತ್ತೆ, ನಮ್ಗೆ ಗೊತ್ತಿಲ್ಲ. ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಅದು ವೈರ್ ಆಗಿರುತ್ತೆ. ಅದೇ ರೀತಿ ಮಕ್ಳಿಗೆ ನೋಡಿ, ನೈಟ್ ಎಲ್ಲ ಓದ್ತಾರೆ, ಬೆಳಿಗ್ಗೆ ಏನು ವರ್ಷ ಪೂರ್ತಿ ಓದಿರಲ್ಲ, ನಾಳೆ ಎಕ್ಸಾಮ್ ಆದ್ರೆ ಇವತ್ತು ನೈಟ್ ಓದಿರ್ತಾರೆ, ಬೆಳಿಗ್ಗೆ ಹೋಗಿ ಒಳ್ಳೆ ಮಾರ್ಕ್ಸ್ ತಗೊಂಡ್ಬಂದ್ಬಿಟ್ಟಿರ್ತಾರೆ. ಕಾರಣ ಆ ಸುಪ್ತ ಮನಸ್ಸು ನೈಟ್ ಮಲಗೋಕ್ ಮುಂಚೆ ಏನು ಆಲ್ಫಾ ವೇವ್ಸ್, ಬ್ರೈನು ಆಲ್ಫಾ ವೇವ್ಸ್ಗೆ ಕನ್ವರ್ಟ್ ಆಗ್ತಾ ಇರುತ್ತೆ, ಜಾರ್ತಾ ಇರುತ್ತೆ ನಿದ್ದೆ ಮಾಡುವಾಗ. ಆ ವೇವ್ಸ್ ನಲ್ಲಿ, ಆ ಸ್ಥಿತಿನಲ್ಲಿರುವಾಗ ನಾವು ಯಾವುದೇ ಸಂದೇಶಗಳನ್ನ ನಮ್ಮ ಸುಪ್ತ ಮನಸ್ಸಿಗೆ ಕೊಟ್ರೆ ಅದು ಬಹುಬೇಗ ತಗೊಂಡ್ಬಿಡುತ್ತೆ. ಅಂದ್ರೆ ರೀವೈರಿಂಗ್ ಫಾಸ್ಟ್ ಆಗತ್ತೆ. ಆದ್ರಿಂದ ಮಲಗುವಾಗ ನಾವು ಪಾಸಿಟಿವ್ ಆಗಿ ಥಿಂಕ್ ಮಾಡಬೇಕು, ಮತ್ತೆ ನಮ್ಮ ಬಗ್ಗೆ ನಾವು ಒಳ್ಳೇದನ್ನ ಹೇಳ್ಕೋಬೇಕು. ಅದಕ್ಕೆ ಈ ಒಂದು ಮಿರರ್ ಎಕ್ಸರ್ಸೈಸ್ ಕೂಡ ಹೆಚ್ಚು ಸಹಾಯಕಾರಿಯಾಗಿರುತ್ತೆ ನಮ್ಮನ್ನ ರೀವೈರಿಂಗ್ ಮಾಡೋದಕ್ಕೆ. ಹಾಗಾಗಿ ಸ್ನೇಹಿತರೆ, ಇದು ಒಂದೊಂದು ಚಟುವಟಿಕೆನೂ ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ನ ರಿವೈರ್ ಮಾಡಿ ನಮ್ಮನ್ನ ಬೇರೆ ವ್ಯಕ್ತಿಯನ್ನಾಗಿ ಪರಿವರ್ತನೆ ಮಾಡ್ತಾ ಇರುವಂತಹ ಒಂದೊಂದು ಶ್ರಮ, ಪರಿಶ್ರಮ ಅಥವಾ ಒಂದು ಮೆಥಡಾಲಜಿ. ಆದ್ರಿಂದ ಯಾವುದನ್ನು ಅಂಡರ್ ಎಸ್ಟಿಮೇಟ್ ಮಾಡಬೇಡಿ. ಇದ್ರ ಪವರ್ನ ಕಣ್ಣು ಮುಚ್ಕೊಂಡು ಫಾಲೋ ಮಾಡಿ. ಇದೆಲ್ಲ ಕೋಟ್ಯಾಂತರ ಜನರು ಫಾಲೋ ಮಾಡಿರುವಂಥದ್ದು. ಈ ಮಿರರಿಂಗ್ ಎಕ್ಸರ್ಸೈಸ್ 90 ದಿನ ಮಾಡಿ ನೋಡಿ, ಯು ಸಿ ದ ಡಿಫ್ರೆನ್ಸ್. 90 ದಿನನೂ ಬೇಡ, 30 ದಿನ ಮಾಡಿ ನೋಡಿ, ನಿಮ್ಗೆ ಡಿಫ್ರೆನ್ಸ್ ಗೊತ್ತಾಗತ್ತೆ. ಕ್ಲಿಯರ್? ಅದ್ರ ಮೇಲೆ ಏನ್ ಮಾಡೋದು, ನಾವು ಯಾರೊಬ್ರು ಅಚೀವರ್ಸ್ ನ ಆಟೋಬಯೋಗ್ರಫಿ ಓದ್ಬೋದು, ಜೀವನ ಚರಿತ್ರೆನ ಓದ್ಬೋದು, ಅದರಿಂದ ಇನ್ಸ್ಪಿರೇಷನ್ ತಗೋಬಹುದು. ಮತ್ತೆ ಸೆಲ್ಫ್ ಇಂಪ್ರೂವ್ಮೆಂಟ್ ಬುಕ್ಕು, ನಮ್ಗೆ ಪರ್ಸನಾಲಿಟಿ ಡೆವಲಪ್ಮೆಂಟ್ ಬುಕ್ಕು, ಇದ ನಮಗೆ ನಮ್ಮ ಪರ್ಸನಾಲಿಟಿನ, ವ್ಯಕ್ತಿತ್ವನ ವಿಕಸನಗೊಳಿಸುವಂತಹ ಪುಸ್ತಕಗಳನ್ನ ಓದ್ಬಹುದು. ಮತ್ತೆ ಆಡಿಯೋ ಬುಕ್ನ ಕೇಳೋದಿರುತ್ತೆ ಅಲ್ವಾ. ಆಡಿಬಲ್ ಅಂತೇನೋ ಒಂದಿರುತ್ತದೆ, ಅಥವಾ ಸ್ಪಾಟಿಫೈ ಅಂತೇನೋ ಇರ್ತದೆ, ಅಥವಾ ಯಾವ್ದಾದ್ರು ಒಂದು ವಿಚಾರಗಳನ್ನ ನಾವು ಬೇರೆ ಸಕ್ಸಸ್ ಆಗಿರುವಂತಹ ವ್ಯಕ್ತಿಗಳ ಒಂದು ಪಾಡ್ಕಾಸ್ಟ್ ನ ಕೇಳಬಹುದು, ಅವರ ತಂತ್ರಗಳನ್ನ ಅಳವಡಿಸ್ಕೋಬಹುದು. ನಮ್ಗೆ ಯಾವ ಕ್ಷೇತ್ರದಲ್ಲಿ ಬೇಕು, ಅದು ಬಿಸ್ನೆಸ್, ಸಂಬಂಧನ, ಫೈನಾನ್ಸ್, ರಿಲೇಶನ್ಶಿಪ್, ಯಾವ್ದಾದ್ರು ಒಂದನ್ನ ಕೇಳ್ಬಹುದು. ಮತ್ತೆ ಪ್ಲಾನ್ ಮಾಡಬೇಕು ನೆಕ್ಸ್ಟ್ ಡೇಗೆ. ಓಕೆ, ಕ್ಲಿಯರ್? ಸೊ ಆ ವಿಚಾರದಲ್ಲಿ ರಿವ್ಯೂ ಮಾಡುವಾಗ ಇನ್ನೊಂದು ಮಾಡ್ಬೋದು ನೀವು. ಶೋ ಮಿ ವೇರ್ ಐ ಕುಡ್ ಹ್ಯಾವ್ ಬೀನ್ ಮೋರ್ ಡ್ಯಾಶ್ ಟುಡೇ. ರಿವ್ಯೂ ಅಂದ್ರೆ ಪರಾಮರ್ಶೆ ಅಲ್ವಾ. ಇವತ್ತು ನಾನು ಅನ್ಕೊಂಡಿರೋ ತರ ಓದೆ, ಎಲ್ಲ ಅನ್ಕೊಂಡಿರೋ ತರ ಆಯ್ತಾ, ಅಥವಾ ಇನ್ನ ಹೆಚ್ಚು ಪರಿಣಾಮಕಾರಿಯಾಗಿ ಅದನ್ನು ಮಾಡ್ಲಿಕ್ಕೆ ಸಾಧ್ಯ ಆಯ್ತಾ ಅನ್ನೋದನ್ನ ಹೆಚ್ಚು ಪರಿಣಾಮಕಾರಿ ಮಾಡಿದ್ರೆ ಯಾವ ರೀತಿ ನಾನು ಮಾಡಿರ್ಬೋದಾಗಿತ್ತು ಅನ್ನೋದನ್ನು ಕೂಡ ನಾವು ಯೋಚನೆ ಮಾಡಬೇಕಾಗತ್ತೆ. ನನಗೆ 10 kg ವೆಯ್ಟ್ ಲಾಸ್ ಮಾಡಬೇಕು, 5,000 ಏನೋ ಸ್ಟೆಪ್ಸ್ನ ವಾಕ್ ಮಾಡ್ತಾ ಇದ್ದೀನಿ, ಮತ್ತೆ ಜಿಮ್ಗೆ ಹೋಗ್ತೀನಿ, ಅಥವಾ ಸೂರ್ಯ ನಮಸ್ಕಾರ ಮಾಡ್ತೀನಿ, ಜೊತೆಗೆ ವೆಯ್ಟ್ ಲಿಫ್ಟ್ ಮಾಡಿದ್ರೆ ಬೇಗ ನಾನು ಇದೆಲ್ಲ ಮಾಡ್ತಾ ಇದ್ದೀನಿ, ಬಸ್ಕಿ ಹೊಡಿತಾ ಇದ್ದೀನಿ, ಸೂರ್ಯ ನಮಸ್ಕಾರ ಮಾಡ್ತಾ ಇದ್ದೀನಿ, ಪುಷಪ್ಸ್ ಮಾಡ್ತಾ ಇದ್ದೀನಿ, ಪುಲ್ಅಪ್ಸ್ ಮಾಡ್ತಾ ಇದ್ದೀನಿ, ಎಲ್ಲ ಮಾಡ್ತಾ ಇದ್ದೀನಿ, ಜೊತೆಗೆ ವೆಯ್ಟ್ ಲಿಫ್ಟ್ ಸ್ವಲ್ಪ ಆಡ್ ಮಾಡ್ಬೋದಾ, ಇದ್ರ ಇನ್ನ ಪರಿಣಾಮಕಾರಿಯಾಗಿ ನಂಗೆ ರಿಸಲ್ಟ್ ಸಿಗ್ಬೋದಾ, 5 ಕಸ್ಟಮರ್ ನಾನು ಭೇಟಿ ಮಾಡಿದೆ, 6ನೇ ಕಸ್ಟಮರ್ನ ಭೇಟಿ ಮಾಡ್ಬೋದಾ, ಅಥವಾ ಅವ್ರಿಗೆ ಫೋನ್ ಮಾಡಿ ಫಾಲೋ ಅಪ್ ಮಾಡ್ಬೋದಾ, ಏನಾದ್ರೂ ಮಾಡಿದ್ರೆ ಇನ್ನ ಹೆಚ್ಚು ಸೂಕ್ತವಾಗಿ, ಹೆಚ್ಚು ಪರಿಣಾಮಕಾರಿಯಾಗಿ ನನಗೆ ರಿಸಲ್ಟ್ ಸಿಗ್ತಾ ಇತ್ತಾ ಅನ್ನೋದನ್ನ ಲಿಸ್ಟ್ ಮಾಡಬೇಕು. ಮತ್ತೆ ಕೂತ್ಕೊಂಡು ಯೋಚನೆ ಮಾಡ್ಬೇಕು, ಏನೇನ್ ಮಾಡಿದೆ ಇವತ್ತು, ಅದಾಗ್ಲಿಲ್ಲ, ಇದಾಯ್ತು, ಎಲ್ಲ ಆಗಕ್ ಸಾಧ್ಯ ಇಲ್ಲ, ತೊಂದ್ರೆ ಇಲ್ಲ, ಬೇಜಾರ್ ಪಟ್ಕೋಬಾರ್ದು, ಜಡ್ಜ್ಮೆಂಟ್ ಇಲ್ಲದೆ, ಆಯ್ತಾ, ಆಗ್ಲಿಲ್ಲ, ಆಯ್ತು, ಇದಾಗಿದ್ದಕ್ಕೆ ಏನ್ ಕಾರಣ, ಇದಾಗದಿರೋದಕ್ಕೆ ಏನ್ ಕಾರಣ, ಓಕೆ, ನಾಳೆ ಏನ್ ಕರೆಕ್ಷನ್ ಮಾಡಬೇಕು, ಒಂದು 10 ನಿಮಿಷ ಕೂತ್ಕೊಂಡು ಯಾವುದೇ ಜಡ್ಜ್ಮೆಂಟ್ ಇಲ್ಲ, ಅದನ್ನ ಯೋಚನೆ ಮಾಡ್ಬೇಕು. ಮತ್ತೆ ನಿಮ್ಮನ್ನು ನೀವು ಕ್ರಿಟಿಸಿಸಮ್ ಮಾಡ್ಕೋಬಾರ್ದು ಆ ವಿಚಾರದಲ್ಲಿ. ಆಗಿಲ್ಲ ಅಂದ್ರೆ ಇಟ್ಸ್ ಫೈನ್, ಇಟ್ಸ್ ಫೈನ್. ಆಗಿಲ್ವಾ, ಆಗಿಲ್ಲ, ನಾಳೆ ಮಾಡೋಣ. ಮಾಡ್ಲಿಲ್ಲ, ಅಯ್ಯೋ ಮಾಡ್ಲಿಲ್ವಲ್ಲ, ಮಾಡ್ಬೇಕಾಗಿತ್ತಲ್ಲ. ಪಾಸ್ಟ್ ಅಲ್ಲಿ ಇರೋದು ಬೇಡ, ಈಗ ಫ್ಯೂಚರ್. ಓಕೆ,
ಓಕೆ. ಯಾ. ಸೊ ಈಗ ಮುಖ್ಯವಾದ ಹಂತಕ್ಕೆ ಬಂದ್ವಿ. ಇದು ಡೈಲಿ ಸಕ್ಸಸ್ ಫೋಕಸ್ ಜರ್ನಲ್ ಅಂತ ಒಂದು ಪುಸ್ತಕ ನೀಡಬೇಕಾಗತ್ತೆ. ಒಂದು ತಿಂಗಳ ಎಕ್ಸರ್ಸೈಸು ನಿಮ್ಮ ಸೆಲ್ಫ್ ಕಾನ್ಫಿಡೆನ್ಸ್ ನ ಹೆಚ್ಚು ಮಾಡೋದಕ್ಕೆ ತುಂಬಾನೇ ಮುಖ್ಯ. ಈಗ ಒಂದು ಕರೆಂಟ್ ಲೆವೆಲ್ ಅಲ್ಲಿ ಏನಿದೆ, ಈ ಹಂತದಿಂದ ಮುಂದಿನ ಹಂತಕ್ಕೆ ಹೆಚ್ಚಿನ ಮಟ್ಟದಲ್ಲಿ ನಮ್ಮ ಆತ್ಮವಿಶ್ವಾಸನ ಹೆಚ್ಚು ಮಾಡ್ಕೋಬೇಕು. ಇವತ್ತಿಗೆ ನಮ್ಗೆ ಆತ್ಮವಿಶ್ವಾಸದ ಕೊರತೆ ಇದೆ. ಆದ್ರಿಂದ ಇದು ಈ ಒಂದು ಚಟುವಟಿಕೆ, ನೆನ್ನೆ ಚಟುವಟಿಕೆ ಎಲ್ಲ ತುಂಬಾನೇ ಮುಖ್ಯ. ಅದೊಂದೇ ಮ್ಯಾಜಿಕಲ್ ಆಗಿ ನಮಗೆ ಕೆಲಸ ಮಾಡುವಂಥದ್ದು. ಏನೇನೋ ವಿಚಾರಗಳ ನಮ್ಮ ಕೈಯಲ್ಲಿ ಮಾಡಿಸ್ಬಿಡುತ್ತೆ. ಸೊ 5 ಕ್ಷೇತ್ರಗಳನ್ನ ನೀವು ಗುರುತಿಸ್ಕೊಳ್ಳಿ. ಅದು ಕೆಲಸ ಇರ್ಬೋದು, ಶಾಲೆ ಇದ್ರೆ ಶಾಲೆ, ಕಾಲೇಜ್ ಇದ್ರೆ ಕಾಲೇಜು, ಆಫೀಸ್ ಇದ್ರೆ ಆಫೀಸ್, ಸ್ಟೂಡೆಂಟ್ಸ್ ಇದ್ರೆ ಅವರಿಗೆ, ಫ್ಯಾಮಿಲಿ ರಿಲೇಶನ್ಶಿಪ್ ಇರ್ಬೋದು, ಸ್ಪಿರಿಚುಯಾಲಿಟಿ ಆಧ್ಯಾತ್ಮಿಕತೆ ಇರ್ಬೋದು, ಹಣಕಾಸು ಆರ್ಥಿಕತೆ ಫೈನಾನ್ಸ್ ಇರ್ಬೋದು, ಮತ್ತೆ ಆರೋಗ್ಯ ಇರ್ಬೋದು, ಆರೋಗ್ಯ ಪರ್ಸನಲ್ ಡೆವಲಪ್ಮೆಂಟು, ಮತ್ತೆ ಕಮ್ಯುನಿಟಿ ಸರ್ವಿಸ್ ಸೇವೆನೂ ಇರ್ಬೋದು. 5 ಏರಿಯಾ ಕ್ಷೇತ್ರಗಳನ್ನ ಗುರುತಿಸ್ಬಿಟ್ಟು ಅದರಲ್ಲಿ ಸಕ್ಸಸ್ ಅಂದ್ರೆ ಇವತ್ತು ನಾನು ಏನ್ ಮಾಡಿದೆ, ಇವತ್ತು ಏನು ಸಣ್ಣ ಒಂದು ಏನು ಸಕ್ಸಸ್ ವಿಜಯನ ನಾನು ಸಾಧಿಸಿದ್ದೀನಿ ಅನ್ನೋದನ್ನ ಬರ್ಕೋಬೇಕು ಒಂದು ಕಾಲಮಲ್ಲಿ. 2ನೇ ಕಾಲಮಲ್ಲಿ ರೀಸನ್, ಯಾಕೆ ಅದನ್ನು ಮಾಡ್ತಾ ಇದ್ದೀನಿ, ಅದರಿಂದ ಲಾಭ ಏನು, ಯಾವ ಉದ್ದೇಶಕ್ಕೋಸ್ಕರ ಅದನ್ನು ಮಾಡ್ತಾ ಇದ್ದೀನಿ. 3ನೇ ಕಾಲಮಲ್ಲಿ ಮುಂದೆ ಇದನ್ನ ಹೆಚ್ಚಿನ ಮಟ್ಟಕ್ಕೆ ಮುಂದೆ ಪ್ರೋಗ್ರೆಸ್ ಮುಂದಕ್ಕೆ ಹೇಗೆ ತೆಗೆದುಕೊಂಡು ಹೋಗೋದು ಅದನ್ನು ಬರೀಬೇಕು. ನಂತರ ನೆಕ್ಸ್ಟ್ ಆಕ್ಷನ್ ಏನು, ಮುಂದಿನ ಕ್ರಮ ಏನು ಅಂತ ಅದನ್ನು ಬರೀಬೇಕು. ಇದು ಎಲ್ಲಾ ಕ್ಷೇತ್ರಗಳಲ್ಲೂ ಅದನ್ನು ನಾವು ಮಾಡ್ಬೇಕಾಗತ್ತೆ. ಈ ಎಕ್ಸರ್ಸೈಸು ನಾನು ನಿಮಗೋಸ್ಕರ ಒಂದು ಸ್ಯಾಂಪಲ್ ತಯಾರು ಮಾಡಿ ಇಟ್ಟಿದ್ದೀನಿ. ಐ ಜಸ್ಟ್ ಶೇರ್ ಇಟ್ ವಿತ್ ಯು. ಯಾ, ಸ್ಟಾಪ್ ಶೇರಿಂಗ್. ಯಾ, ಕಾಣಿಸ್ತಾ ಇದೆ? ನನ್ನ ಸ್ಕ್ರೀನ್ ಕಾಣಿಸ್ತಾ ಇದೆಯಾ? ಎಕ್ಸೆಲ್ ಸ್ವಲ್ಪ ದೊಡ್ಡದು ಮಾಡಲ, ಓದ್ಲಿಕ್ಕೆ ಆಗತ್ತಾ? ಸಾಧ್ಯ ಇದೆಯಾ? ಎಸ್ ಆರ್ ನೋ ಪ್ಲೀಸ್ ಹೇಳಿ. ನಾನು ಡಿಸ್ಪ್ಲೇ ಮಾಡ್ತಾ ಇರುವಂತಹ ಸ್ಕ್ರೀನು ನಿಮಗೆಲ್ಲ ಕಾಣ್ತಾ ಇದೆ? ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಸೊ ಈ ರೀತಿ ಇರುತ್ತೆ ಈ ಪುಸ್ತಕದಲ್ಲಿ. ಇದು ದೈನಂದಿನ ಯಶಸ್ಸಿನ ಕೇಂದ್ರ ಬಿಂದು ಜರ್ನಲ್ ಅಂತ. ಅವತ್ತು ಬರೀಬೇಕು ಪ್ರತಿದಿನ. ಫಾರ್ ಎಕ್ಸಾಂಪಲ್ ಇವತ್ತು ಯಾವ ದಿನ? ಬುಧವಾರ. ಅದರ ಎಕ್ಸೆಲ್ ಆದ್ರೆ ಇಟ್ಕೋಬಹುದು. ಎಕ್ಸೆಲ್ ಇಟ್ಟರೆ ತುಂಬಾ ಈಸಿ ಇರುತ್ತೆ. ನಮಗೆ ಟೇಬಲ್ ರೂಪದಲ್ಲಿದ್ರೆ ಅನುಕೂಲ. ಯಾವ ದಿನ ಬರಿತಾ ಇದ್ದೀವಿ? ಇವತ್ತಿನ ನೈಟ್ ನಾನು ಇದನ್ನ ಬರಿತಾ ಇದ್ದೀನಿ 45 ನಿಮಿಷದಲ್ಲಿ. ಏನ್ ಮಾಡಿದೆ? ಯಶಸ್ಸಂದ್ರೆ ನನಗೆ ಇವತ್ತು, ಫಾರ್ ಎಕ್ಸಾಂಪಲ್, ಇದೆಲ್ಲ ಎಕ್ಸಾಂಪಲ್ಸ್ ಅಷ್ಟೇ. ನಿಮ್ಮ ಕ್ಷೇತ್ರಗಳಿಗೆ ನೀವು ಅದನ್ನ ಅನ್ವಯ ಮಾಡ್ಕೊಳ್ಳಿ. ಈ ದಿನ ಬೆಳಿಗ್ಗೆ 5 ಗಂಟೆಗೆ ಇದ್ದೆ. ನಾನು ಇಷ್ಟು ದಿನ ಎದ್ದಿರಲಿಲ್ಲ, ಅನ್ಕೊಂಡೆ ಎದ್ದೇಳ್ತೀನಿ ಇನ್ಮೇಲೆ ಅಂತ. ಇವತ್ತು ಎದ್ದು ಬಿಟ್ಟಿದ್ದೀನಿ. ಅದರಿಂದ ಕಾರಣ ಏನು? ಏನಕ್ಕೆ ನಾನು ಎದ್ದೆ ಅಂದ್ರೆ, ಫಾರ್ ಎಕ್ಸಾಂಪಲ್, ಶಿಸ್ತನ್ನ ರೂಢಿಸ್ಕೊಂಡು ದೈಹಿಕ ಹಾಗೂ ಮಾನಸಿಕ ಆರೋಗ್ಯದಲ್ಲಿ ಲಾಭ ಪಡೆಯೋದಕ್ಕೋಸ್ಕರ. ಆ ಶಿಸ್ತು ಡಿಸಿಪ್ಲಿನ್ ನನಗೆ ಬೇಕು. ಅದರಿಂದ ನನಗೆ ಮಾನಸಿಕವಾಗೂ ಲಾಭ ಆಗ್ಬೇಕು, ದೈಹಿಕವಾಗೂ. ಯಾಕಂದ್ರೆ ಬೇಗ ಎದ್ದಿರೋದ್ರಿಂದ ಏನಾದ್ರು ಚಟುವಟಿಕೆ ಮಾಡ್ತೀನಿ. ಆದ್ರಿಂದ ಅದರಿಂದ ಲಾಭ ಆಗತ್ತೆ. ಮತ್ತಷ್ಟು ಪ್ರಗತಿ ಏನ್ ಮಾಡ್ಬೋದು ಅದರಲ್ಲಿ, ಏನಿನ್ನ ಇಂಪ್ರೂವೈಸ್ ಮಾಡ್ಬೋದು ಮುಂದಕ್ಕೆ. ಪ್ರತಿದಿನ ನಿರಂತರತೆಯನ್ನು ಕಾಪಾಡಿಕೊಂಡು ಕ್ರಿಯೆಗಳನ್ನು ತಪ್ಪಾಗಿ ಮಾಡುತ್ತೇನೆ. ಪ್ರತಿದಿನ ಅಂದ್ರೆ ಡೈಲಿ ಇದನ್ನ ಮಾಡಕ್ಕೆ ಪ್ರಯತ್ನ ಪಡ್ತೀನಿ. ಆ ಕನ್ಸಿಸ್ಟೆನ್ಸಿನ ನಾನು ಕಾಪಾಡ್ಕೊಂತೀನಿ. ಮತ್ತೆ ಏನು 5 ಗಂಟೆಗೆ ನಾನು ಎದ್ದು ಏನ್ ಮಾಡ್ಬೇಕು ಅನ್ಕೊಂಡಿದ್ದೀನೋ, ಯಾವ ಕಾರಣಕ್ಕೋಸ್ಕರ ನಾನು ಬೇಗ ಎದ್ದಿದ್ದೀನೋ ಅದನ್ನ ತಪ್ಪದೆ ಮಾಡ್ತೀನಿ. ಮುಂದಿನ ಕ್ರಿಯೆ ಏನು? ನೆಕ್ಸ್ಟ್ ಏನ್ ಮಾಡ್ಬೇಕು? ನೈಟು ನಾನು ಬೇಗ ಮಲಗಬೇಕು. ಯಾಕಂದ್ರೆ ಬೇಗ ಎದ್ದೇಳಬೇಕು. ಎಕ್ಸಾಂಪಲ್ ಅಷ್ಟೇ, ಇದೆ ಅಂತಲ್ಲ, ಬೇರೆ ಬೇರೆ ಕಾರಣಗಳು ನಿಮಗೆ ಇರುತ್ತೆ. ನಿಮ್ಮದೇ ಆದ ಒಂದು ಎಕ್ಸಾಂಪಲ್ ಕೊಡ್ತಾ ಇರುವಂಥದ್ದು. ಬೇಗ ಮಲಗಬೇಕು ಅಂದ್ರೆ ಏನ್ ಮಾಡ್ಬೇಕು? ನಾನು ಮೊಬೈಲ್ ನೋಡೋದು ಕಡಿಮೆ ಮಾಡಬೇಕು, ಟಿವಿ ನೋಡೋದು ಕಡಿಮೆ ಮಾಡಬೇಕು, ಬೇಗ ಮಲಗೋಕೆ ಶುರು ಮಾಡಬೇಕು. ಪ್ರಕ್ರಿಯೆ ಏನಿದೆ, ಮಲಗೋಕ್ ಮುಂಚೆ ಕೆಲವು ಪ್ರಕ್ರಿಯೆ ಇರುತ್ತೆ. ನಿದ್ದೆ ಬರಲ್ಲ. ಯಾಕ್ರಿ ಮೊಬೈಲ್ ನೋಡ್ತಿದ್ದೀರಾ? ಬೇಗ ಮಲಗ್ರಿ. ನಿದ್ದೆ ಬರಲ್ಲ ನನಗೆ, ಅದಕ್ಕೆ ಮೊಬೈಲ್ ನೋಡ್ತೀನಿ. ನನ್ ಮೊಬೈಲ್ ನೋಡಕ್ ಇಷ್ಟ ಇಲ್ಲ.
ನಿದ್ದೆ ಬರಲ್ಲ, ಅದಕ್ಕೋಸ್ಕರ ನಿದ್ದೆ ಬರೋ ಗಂಟ ನೋಡ್ತಾ ಇರ್ತೀನಿ ಅಷ್ಟೇ, ಇನ್ನೇನಿಲ್ಲ. ಅದು ಸೊ ಅದು ಅಲ್ಲಿರೋ ಅಂಶಗಳೆಲ್ಲ ತಲೆಯಲ್ಲಿ ಬಿಡುತ್ತೆ. ನಿದ್ದೆ ಮಾಡಕ್ ಇನ್ನ ಬಿಡಲ್ಲ ಅದು. ಚೆನ್ನಾಗಿರೋ ಕೆಲವು ವಿಚಾರಗಳು ಬರ್ತಾ ಇದ್ರೆ ಅದ್ರ ಕಡೆ ಮನಸ್ಸು ಸೆಳೆಯುತ್ತೆ. ಅದು ಇನ್ಸ್ಟೆಂಟ್ ಡೋಪಮಿನ್ ಕೊಡುತ್ತೆ. ಅದಕ್ಕೆ ಇನ್ಸ್ಟೆಂಟ್ ಗ್ರಾಟಿಫಿಕೇಶನ್ ಅಂತ ಏನ್ ಹೇಳ್ತೀವಿ, ನಮ್ಮ ಡೋಪಮಿನ್ ಹ್ಯಾಪಿ ಸೆಂಟರ್ ರಿಲೀಸ್ ಮಾಡುತ್ತೆ ಒಂದೊಂದೇ ಡೋಸ್ನ. ಚೆನ್ನಾಗಿದೆ, 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 ಈ ತಮಾಷೆ ಆಗಿದೆ, ಈ ಜೋಕ್ ಇದೆ, ಇದ್ಯಾವುದು ಹೊಸ ವಿಚಾರ, ಯಾರೋ ಆಫರ್ ಅಲ್ಲಿ ಸೀರೆ ಕೊಡ್ತಾ ಇದಾರೆ, ಒಂದೊಂದು ಹೊಸ ರುಚಿ ಇದೆ, ಯಾ ಇಷ್ಟ ಆಗ್ತಾ ಇರುತ್ತೆ. ಹಂಗೆ ಕಂಟಿನ್ಯೂ ಆಗ್ಬಿಡುತ್ತೆ. ಸೊ ಅದನ್ನ ಮಾಡ್ಬೇಕು, ಬೇಗ ಮಾಡ್ಬೇಕು. ಇನ್ನೊಂದು ಎಕ್ಸಾಂಪಲ್ ಏನ್ ಕೊಡ್ಬೋದು ಅಂದ್ರೆ, ಪ್ರತಿದಿನ ಒಂದ್ 3 ಜನ ಕಸ್ಟಮರ್ಸ್ನ, ಗ್ರಾಹಕರನ್ನ ಈ ದಿನ ನಾನು ಭೇಟಿ ಮಾಡಿದೆ 3 ಜನನ ಅಂತ ಹಾಕೋಬಹುದು. ಅದು ನನ್ನ ಸಕ್ಸಸ್. ಅನ್ಕೊಂಡಿದ್ದೆ ನಾನು ಮಾಡಿದೆ. ಅನ್ಕೊಂಡಿದ್ದೀನಿ ಮಾಡಿದ್ರೆ ಸಕ್ಸಸ್ ಅಷ್ಟೇ, ಚಿಕ್ಕದಿರ್ಲಿ ದೊಡ್ಡದಿರ್ಲಿ ತಿಳ್ಕೊಳ್ಳಿ. ದೊಡ್ಡದೇನೋ ಸಾಧನೆ ಮಾಡೋದೇ ಸಕ್ಸಸ್ ಅಲ್ಲ. ಓಕೆ, ಮತ್ತೆ ಆ ಸಾಧನೆ ಮಾಡಿ ನಾನು ಮಾಡಿದೆ ಅಂತ ಅನ್ಕೋಬೇಕು. ಅದೇ ಈ ಒಂದು ಎಕ್ಸರ್ಸೈಸ್ ನ ಮುಖ್ಯ ಮೂಲ ಉದ್ದೇಶ. ನಾನು ಹಂಗೆ ಅನ್ಕೊಂಡಾಗ್ಲೇ ಸಬ್ ಕಾನ್ಶಿಯಸ್ ಮೈಂಡು ನಾನು ಪದೇ ಪದೇ ಇದನ್ನ ರಿಪೀಟ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ, ಅರ್ಥಕೊಳ್ಳಿ. ಮುಖ್ಯ ಉದ್ದೇಶ ಇದು, ಬರೀ ಎಕ್ಸರ್ಸೈಸ್ ಅಲ್ಲ, ನಮ್ಮ ಪರಿವರ್ತನೆ. ಓಕೆ, ಅವರ ಬಳಿ ಮುಂದಿನ ಆರ್ಡರ್ ಅನ್ನ, ಕಾರಣ ಏನಕ್ಕೆ ನಾನು ಯಾಕೆ ಭೇಟಿ ಮಾಡಿದೆ, ಅವರ ಬಳಿ ಮುಂದಿನ ಆರ್ಡರ್ ಅನ್ನ ಪಡೆದುಕೊಂಡು ಹೆಚ್ಚು ವ್ಯಾಪಾರ ಮಾಡಕ್ಕೆ ಅಲ್ವಾ. ಕಸ್ಟಮರ್ಸ್, ಗ್ರಾಹಕರನ್ನ ಯಾಕೆ ಭೇಟಿ ಮಾಡ್ತೀವಿ, ಈಗೇನೋ ಆರ್ಡರ್ ಕೊಡ್ತಾ ಇದ್ದಾರೆ, ಅದನ್ನ ಭೇಟಿ ಮಾಡಿ ಇನ್ನ ಹೆಚ್ಚಿನ ಮಟ್ಟದಲ್ಲಿ ಹೆಚ್ಚು ಪ್ರಾಡಕ್ಟ್ ನ ನಮ್ದು ಖರೀದಿ ಮಾಡ್ತೀರಾ ಅಂತ ಕೇಳಿ ಅವ್ರನ್ನ ಕನ್ವಿನ್ಸ್ ಮಾಡಿ ಅವ್ರಿಗೆ ನಾವು ಡಿಸ್ಕೌಂಟ್ ಕೊಟ್ಟು ನಮ್ಮ ವ್ಯಾಪಾರಗಳನ್ನ ಹೆಚ್ಚು ಮಾಡುವಂಥದ್ದು. ಪ್ರಗತಿ ಏನಿದ್ರಲ್ಲಿ, ಹೆಚ್ಚು ಹೆಚ್ಚು ಗ್ರಾಹಕರನ್ನ ಭೇಟಿ ಮಾಡೋದು. ಮುಂದಿನ ಕ್ರಿಯೆ ಏನು, ಆ ಗ್ರಾಹಕರನ್ನ ಮತ್ತೆ ಫಾಲೋ ಅಪ್ ಮಾಡೋದು. ಸರ್ ಏನಾಯ್ತು, ಮೊನ್ನೆ ನಾವು ಮಾತಾಡಿದ್ವಲ್ಲ ಆ ವಿಚಾರ, ಯಾವಾಗ ತಗೋತಾ ಇದ್ದೀರಾ, ಅಥವಾ ಯಾವಾಗ ನೀವು ಅಡ್ವಾನ್ಸ್ ಪೇ ಮಾಡ್ತೀರಾ, ಯಾವಾಗ ಪರ್ಚೇಸ್ ಆರ್ಡರ್ ಹಾಕ್ತೀರಾ, ಈ ತರ ವಿಚಾರಗಳನ್ನ ಮಾಡ್ತೀವಿ. ಇದು ನಿಮ್ಮ ನಿಮ್ಮ ಕ್ಷೇತ್ರಗಳ ಅನ್ವಯಿಸ್ಕೊಳ್ಳಿ. ದೀಸ್ ಆರ್ ಆಲ್ ಎಕ್ಸಾಂಪಲ್. ಈ ದಿನ ಹೆಂಡತಿ ಮಕ್ಕಳ ಜೊತೆ ಹೊರಗಡೆ ರಾತ್ರಿ ಊಟಕ್ಕೆ ಹೋದೆ ಅನ್ಕೊಂಡಿರ್ತೀನಿ. ಹೊರಗಡೆ ಕರ್ಕೊಂಡು ಯಾಕಂದ್ರೆ ಸಮಯ ನಾವು ಸ್ಪೆಂಡ್ ಮಾಡಕ್ ಆಗ್ತಾ ಇರಲ್ಲ, ಹಂಗೆ ಅನ್ಸಿರುತ್ತೆ. ಇದನ್ನ ಅವ್ರಿಗೇನೋ ಹೊಸದೊಂದು ಎಕ್ಸ್ಪೀರಿಯನ್ಸ್ ನಾನು ಕೊಡಬೇಕು, ಪ್ರತಿದಿನ ಇರೋದಕ್ಕಿಂತ ಡಿಫ್ರೆಂಟ್ ಆಗಿ. ಅವ್ರಿಗೂ ಆಸೆ ಆಕಾಂಕ್ಷೆಗಳಿರುತ್ತೆ, ನನ್ನ ಜೊತೆ ಕ್ವಾಲಿಟಿ ಟೈಮ್ನ ಸ್ಪೆಂಡ್ ಮಾಡಬೇಕು ಅಂತ ಇರುತ್ತೆ. ಅದನ್ನು ಹೇಳ್ಕೊಳ್ತಾ ಇಲ್ಲ, ನನಗೂ ಸಮಯದ ಅಭಾವ ಇದೆ. ಸೊ ಇವತ್ತು ನಾನು ಕರ್ಕೊಂಡು ಹೋಗ್ತೀನಿ ಅಂತ ಅನ್ಕೊಂಡಿರ್ತೀನಿ, ಕರ್ಕೊಂಡು ಹೋಗ್ತೀನಿ. ಅದು ಯಾವ್ದಾದ್ರು ಅಕೇಶನ್ ಅವ್ರು ಇರ್ಬೋದು, ಹಾಗೇನೂ ಇರ್ಬೋದು. ಅದು ಒಂದು ಜಯ. ಅದು ಏನಕ್ಕೋಸ್ಕರ ಅದೆಲ್ಲ ಮಾಡ್ತೀವಿ, ಆಕೆ ಮತ್ತೆ ಮಕ್ಕಳ ಜೊತೆ ಒಂದು ಅವಿನಾವ ಬಾಂಧವ್ಯವನ್ನ ಮೂಡಿಸೋದಕ್ಕೆ ಅಥವಾ ಸಂಬಂಧವನ್ನ ಗಟ್ಟಿ ಮಾಡ್ಕೊಳ್ಳೋದಕ್ಕಾಗಿರುತ್ತೆ, ಕಾರಣ ಇರುತ್ತೆ ಅಲ್ವಾ. ಹೆಚ್ಚು ಅಂಡರ್ಸ್ಟ್ಯಾಂಡಿಂಗ್ ಬರೋದಕ್ಕೆ, ಮತ್ತೆ ಪರಸ್ಪರ ಅರ್ಥ ಮಾಡ್ಕೊಳ್ಳೋದಕ್ಕೆ. ಯಾ ಕೂತ್ಕೊಂಡು ನಾವು ಒಂದು ಕ್ವಾಲಿಟಿ ಟೈಮ್ನ ಸ್ಪೆಂಡ್ ಮಾಡಿದ್ರೆ ಅದು ಬರುತ್ತಲ್ವಾ, ಅದಿರುತ್ತೆ. ಮತ್ತೆ ಮುಂದಿನ ಬೇಸಿಗೆ ರಜೆಯಲ್ಲಿ ಮತ್ತಷ್ಟು ಪ್ರಗತಿಗೆ ಕಾಣೋದು, ಮುಂದಿನ ಬೇಸಿಗೆ ರಜೆಯಲ್ಲಿ 3 ದಿನಗಳ ಪ್ರವಾಸಕ್ಕೆ ಹೋಗೋದು. ಇನ್ನ ನೆಕ್ಸ್ಟ್ ಲೆವೆಲ್ ಕರ್ಕೊಂಡು ಹೋಗ್ಬೇಕು. ಬರೀ ಏನೋ ಹೊರಗಡೆ ಡಿನ್ನರ್ಗೋ ಲಂಚ್ ಕರ್ಕೊಂಡು ಹೋಗೋದಕ್ಕಿಂತ ಮುಂದಿನ ಮಟ್ಟಕ್ಕೆ ಹೋಗುವಂಥದ್ದು. ಏನ್ ಪ್ಲಾನ್ ಮಾಡೋದು, ಈಗಲೇ ಒಂದು ಟ್ರಿಪ್ಪು ಹೊರಗಡೆ ಎಲ್ಲಾರು ಸುತ್ತಾಡ್ಸ್ಕೊಂಡ್ ಬರ್ಬೇಕು ಅಂತ ಪ್ರಗತಿ ಇರಬೇಕು, ಇಂಪ್ರೂವ್ಮೆಂಟ್. ಅದಕ್ಕೆ ಮುಂದಿನ ಕ್ರಿಯೆ ಏನು, ದಿನಾಂಕ ಮತ್ತೆ ಸ್ಥಳನ ನಿಗದಿ ಮಾಡೋದು. ಯಾವ ಡೇಟ್ ಹೋಗೋದು, ಯಾವ ಸ್ಥಳಕ್ಕೆ ಹೋಗ್ಬೇಕು ಅನ್ನೋದನ್ನ ಕೂತ್ಕೊಂಡು ಅವ್ರ ಜೊತೆ ಡಿಸ್ಕಸ್ ಮಾಡಿ ಮಾಡುವಂಥದ್ದು. ಅದೇ ರೀತಿ ದಿನ ಬೆಳಿಗ್ಗೆ 5 ಕಿಲೋಮೀಟರ್ ವಾಕಿಂಗ್ ಅನ್ನು ಮಾಡಿದ್ದೀನಿ ಅಂದ್ರೆ ಏನಕ್ಕೆ ಮಾಡ್ತಾ ಇದ್ದೀನಿ, ಕಾರಣ ಏನು, ನನ್ನ ದೈಹಿಕ ಆರೋಗ್ಯವನ್ನ ಕಾಪಾಡ್ಕೊಳ್ಳೋಕೆ. ಅದ್ರ ಜೊತೆ ಇನ್ನ ಪ್ರಗತಿ ಏನು, ಅದ್ರ ಜೊತೆ ಸೂರ್ಯ ನಮಸ್ಕಾರನ ಆಡ್ ಮಾಡ್ತೀನಿ ಚಿಕ್ಕದಾಗಿ. ಮತ್ತೆ ನೆಕ್ಸ್ಟ್ ಕೋರ್ಸ್ ಆಫ್ ಆಕ್ಷನ್ ಏನು, ಅದನ್ನ ಕಲಿಯೋದಕ್ಕೆ ನಾನು ಯೂಟ್ಯೂಬ್ ವಿಡಿಯೋ ಅಥವಾ ಕಲಿಕಾ ಕೇಂದ್ರಕ್ಕೆ ಹೋಗ್ತೀನಿ, ಅಲ್ಲಿ ರಿಜಿಸ್ಟರ್ ಆಗ್ತೀನಿ ಅಂತ ಇರ್ಬೋದು ಅಲ್ವಾ. ಹಾಗೆ ಮತ್ತೆ ಇದನ್ನ ಕಚೇರಿಯಲ್ಲಿ ಬಿಸ್ನೆಸ್ ಪ್ರಪೋಸಲ್ಗೆ, ಇದು ಪ್ರೊಫೆಷನ್ಗೆ ಬಂದ್ರೆ ಬೇಕಾದಂತಹ ಪ್ರೆಸೆಂಟೇಶನ್ ತಯಾರು ಮಾಡಿದೆ. ಏನಕ್ಕೋಸ್ಕರ ಮಾಡಿದೆ, ಸಂಸ್ಥೆಗೆ ಹೆಚ್ಚು ಗ್ರಾಹಕರನ್ನ, ಕಸ್ಟಮರ್ಸ್ನ ಹೊಂದಿ ಮಾರಾಟನ ಹೆಚ್ಚು ಮಾಡೋದಕ್ಕೆ ಸಂಸ್ಥೆಗೆ ಅಂತ ಒಂದು ಕಾರಣ ಇರುತ್ತೆ. ಮತ್ತೆ ಪ್ರಗತಿ ಅಂದ್ರೆ ಏನು, ನಾಳೆ ಅದನ್ನ ಮ್ಯಾನೇಜ್ಮೆಂಟ್ ಜೊತೆಗೆ ಆ ಫಸ್ಟ್ ಏನು ಡ್ರಾಫ್ಟ್ ಇರುತ್ತೆ, ಫಸ್ಟ್ ಕಟ್ ಡ್ರಾಫ್ಟ್ ಇರುತ್ತೆ, ಅದನ್ನ ನಾನು ಮ್ಯಾನೇಜ್ಮೆಂಟ್ ಜೊತೆ ಡಿಸ್ಕಸ್ ಮಾಡ್ತೀನಿ. ಅದನ್ನೇನು ಬದಲಾವಣೆಗಳಿದ್ರೆ ಮಾಡ್ಕೋತೀನಿ.
ಕೊನೆಗೆ ಕಸ್ಟಮರ್ ಜೊತೆ ಮೀಟಿಂಗ್ ನ ಸ್ಕೆಡ್ಯೂಲ್ ಮಾಡ್ಬೇಕು, ಅಥವಾ ಮ್ಯಾನೇಜ್ಮೆಂಟ್ ಜೊತೆಗೆ ನೆಕ್ಸ್ಟ್ ಅಂತ ಮೀಟಿಂಗ್ ನ ಸ್ಕೆಡ್ಯೂಲ್ ಮಾಡ್ತೀನಿ ಅಂತ ಇರಬೇಕು. ಕ್ಲಿಯರ್? ಓಕೆ, ದಿಸ್ ಇಸ್ ದ ಆಕ್ಟಿವಿಟಿ. ಇವೆಲ್ಲ ಹೋಮ್ವರ್ಕ್ ಅಲ್ಲ, ಆಕ್ಚುಲಿ ಡೋಂಟ್ ಟೇಕ್ ಇಟ್ ಆಸ್ ಹೋಮ್ವರ್ಕ್. ಇದೆಲ್ಲ ಚಟುವಟಿಕೆಗಳು ನಾವು ಅಳವಡಿಸ್ಕೋಬೇಕು. ಸೊ ನಮ್ಮ ಮೈಂಡ್ಗೆ ಕ್ಲಾರಿಟಿ ಇರುತ್ತೆ ನಾಳೆ ನಾವೇನ್ ಮಾಡ್ತೀವಿ ಅಂತ. ಅದು ತುಂಬಾನೇ ಮುಖ್ಯ. ಇವತ್ತಿಗೆ ಪ್ಲಾನಿಂಗ್ ಇಲ್ಲದೆ ನಾವೇನ್ ಮಾಡ್ತಾ ಇದೀವಿ, ಪ್ರತಿದಿನ ನಮ್ಮ ಜೀವನ ನಡೆಸ್ತಾ ಇದೀವಿ, ಅದು ನಮ್ ಕಂಟ್ರೋಲ್ ಬರ್ಬೇಕು ಅಂತ ಹೇಳಿದ್ರೆ ನನ್ಗೆ ಇವತ್ತೇ ಗೊತ್ತಿರಬೇಕು ನಾಳೆ ನಾನು ಏನ್ ಮಾಡ್ತಾ ಇದ್ದೀನಿ. ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಿದ್ದೀನಿ, ಹೊರಗಡೆ ಕರ್ಕೊಂಡು ಹೋಗ್ತಾ ಇದ್ದೀನಿ, ಕಸ್ಟಮರ್ ಮೀಟಿಂಗ್ ಹೋಗ್ತಾ ಇದ್ದೀನಿ, ನನ್ನ ಸೆಲ್ಫ್ ಕೇರ್ ಮಾಡ್ತಾ ಇದ್ದೀನಿ, ಮೆಡಿಟೇಷನ್, ಎಕ್ಸರ್ಸೈಸ್, ಸ್ನೇಹಿತರನ್ನ ಭೇಟಿ ಮಾಡ್ತಾ ಇದ್ದೀನಿ, ಅಥವಾ ನನಗೆ ಬೇಕಾಗಿರೋ ಒಂದು ಪ್ಯಾಸಿವ್ ಇನ್ಕಮ್ನ ಪಡೆಯೋದಕ್ಕೆ ಅದಕ್ಕೆ ಬೇಕಾಗಿರೋಂಥ ಏನು ಕಾರ್ಯಕ್ರಮಗಳು ಅದನ್ನ ಪಟ್ಟಿ ಮಾಡ್ತಾ ಇದ್ದೀನಿ, ಮತ್ತೆ ಅದನ್ನ ಮಾಡ್ತಿದ್ದೀನಿ. ಅವ್ರನ್ನ ಭೇಟಿ ಮಾಡೋದು ಅಥವಾ ಹುರಿದುಂಬಿಸೋದು, ನಮ್ಮ ಸಹವರ್ತಿಗಳನ್ನ ನಮ್ಮ ಜೊತೆ ಕೆಲಸ ಮಾಡೋದು, ಏನೋ ಒಂದು. ಓಕೆ ಫ್ರೆಂಡ್ಸ್, ಸೊ ದಿಸ್ ಇಸ್ ಆಲ್ ಅಬೌಟ್ ಇಟ್. ಅಂಡ್ ಅಗೇನ್ ಐ ಆಮ್ ಗೋಯಿಂಗ್ ಬ್ಯಾಕ್ ಟು ಇದು ಶೇರ್ ಮಾಡ್ತಾ ಇದ್ದೀನಿ ಮತ್ತೊಮ್ಮೆ. ಯಾ ಯಾ ಆಮೇಲೆ ಕ್ರಿಯೇಟಿವ್ ಐಡಿಯಲ್ ಡೇ. ಅದನ್ನ 45 ನಿಮಿಷಗಳ ಕಾಲದಲ್ಲಿ ನಾಳೆ ದಿನ ನನಗೆ ಹೇಗಿರ್ಬೇಕು ಅನ್ನೋದನ್ನ ವಿಜುವಲೈಸ್ ಮಾಡಬೇಕು. ವಿಜುವಲೈಸೇಷನ್ ಅಂದ್ರೆ ಏನು? ನಾಳೆ ನಾನು ಎದ್ದು ಗ್ರಾಹಕರನ್ನ ಭೇಟಿ ಮಾಡಕ್ ಹೋಗ್ತಾ ಇದ್ದೀನಿ, ಯೋಚನೆ ಮಾಡ್ಬೇಕು ಹೇಗೆ ಹೋಗ್ತಾ ಇದ್ದೀನಿ, ಗಾಡಿನಲ್ಲಿ ಹೋಗ್ತಾ ಇದ್ದೀನಿ, ಯಾವ ರೀತಿ ತಯಾರಾಗಿ ಹೋಗ್ತಾ ಇದ್ದೀನಿ, ಯಾವ ರೀತಿ ಭೇಟಿ ಮಾಡಿದಾಗ ನಾನು ಹೇಳಿದ್ರೆ ಅವ್ರು ಕೇಳ್ತಾ ಇದ್ದಾರೆ, ಡೌಟ್ ಇಲ್ಲ. ಈಗ ಡೌಟ್ ಪಡಬಾರ್ದು, ನೆಗೆಟಿವ್ ಅಲ್ಲ ಪಾಸಿಟಿವ್ ಆಗಿರ್ಬೇಕು. ನಾನು ಸಾಧಿಸ್ತಾ ಇದ್ದೀನಿ, ಕೇಳ್ತಾ ಇದ್ದಾರೆ, ನನ್ನ ಮಾತು ಕೇಳ್ತಾ ಇದ್ದಾರೆ, ಎಸ್ ಒಪ್ಕೊಂತ ಇದ್ದಾರೆ, ನಾನು ಅವ್ರು ಕೇಳಿದ ಎಲ್ಲಾ ಪ್ರಶ್ನೆಗಳಿಗೂ ನಾನು ಉತ್ತರ ಹೇಳ್ತಾ ಇದ್ದೀನಿ. ಕೊನೆಗೆ ಆರ್ಡರ್ ಕೊಟ್ಬಿಟ್ರು ನನಗೆ. ನಾನು ಸಾಲ ಕೇಳಕ್ ಹೋಗ್ತಾ ಇದ್ದೀನಿ, ನನ್ನ ಸ್ನೇಹಿತ ಸಿಗ್ತಾನೋ ಇಲ್ವೋ, ಫೋನ್ ಎತ್ತನೋ ಇಲ್ಲ, ನಾನು ಹೋಗ್ತಾ ಇದ್ದೀನಿ, ನಾಳೆ ಅವ್ನು ಭೇಟಿ ಮಾಡ್ತಾ ಇದ್ದೀನಿ, ಅವನು ಈಗ ನನಗೊಂದು ಆಶಾಕಿರಣ ಕೊಡ್ತಾ ಇದ್ದಾನೆ, ಒಂದು ಡೇಟ್ ಕೊಡ್ತಾ ಇದ್ದಾನೆ, ಅಥವಾ ಸಾಲ ನನಗೆ ಕೊಡ್ತಾನೇ ಇದ್ದಾನೆ. ನಾನು ನಾಳೆ ಸಾಲ ತೀರಿಸ್ತಾ ಇದ್ದೀನಿ, ಇನ್ನೊಂದು ಯಾವ್ದೋ ದುಡ್ಡು ಬರ್ತಾ ಇದೆ, ಇದನ್ನು ತೀರಿಸ್ತಾ ಇದ್ದೀನಿ, ಅಥವಾ ಅವ್ರ ಹತ್ರ ಸ್ವಲ್ಪ ಸಮಯನ ಹೆಚ್ಚು ಪಡ್ಕೋತಾ ಇದ್ದೀನಿ, ನಾನು ಸಕ್ಸಸ್ ಆಗಿದ್ದೀನಿ ಅದರಲ್ಲಿ. ಅಥವಾ ಗಂಡನ ಜೊತೆ ಹೆಂಡತಿ ಜೊತೆ ನಾನು ಸಮಯ ಸ್ಪೆಂಡ್ ಮಾಡ್ತಾ ಇದ್ದೀನಿ. ಹಾಗೆ ಮಾಡ್ತಾ ಇರುವಾಗ ಏನ್ ಮಾತುಗಳು, ಪ್ರೀತಿಪೂರ್ವಕವಾದ ಮಾತುಗಳು ಏನು, ಅದರಿಂದ ಇನ್ನೊಬ್ರಿಗೆ ಏನ್ ಖುಷಿ ಆಗುತ್ತೆ, ಏನು ಹೇಳಿದ್ರೆ ಖುಷಿ ಪಡ್ತಾ ಇದ್ದಾರೆ, ಎಸ್ ಅದ್ರ ರಿಸಲ್ಟ್ ಏನು, ನನ್ಗೇನ್ ಬೇಕೋ ಅದನ್ನ ಅವ್ರು ನೀಡಿದ್ದಾರೆ, ನನ್ನ ಕೋರಿಕೆಗಳನ್ನು ಈಡೇರಿಸಿರ್ಬೋದು. ಏನೋ ಒಂದು, ಗಂಡ ಇರಲಿ, ಹೆಂಡತಿ ಇರಲಿ, ಮಕ್ಕಳಿರ್ಲಿ, ಹೂಎವರ್ ಇಟ್ ಇಸ್, ವಿಜುವಲೈಸ್ ಮಾಡ್ಬಿಟ್ಟು ಮಲ್ಕೋಬೇಕು ಸ್ನೇಹಿತರೆ. ಹೀಗೆ ಮಾಡಿದಾಗ ಸುಪ್ತ ಮನಸ್ಸು ನಿಮಗೆ ಕೆಲಸ ಮಾಡುತ್ತೆ, ಮತ್ತು ನಿಮಗೆ ಆ ಕಾರ್ಯ 99% ಆಗೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲ. ಅಷ್ಟು ಚೆನ್ನಾಗಿ ನಿಮ್ಮನ್ನ ತಯಾರು ಮಾಡುತ್ತೆ. ಓಕೆ, ಕ್ಲಿಯರ್? ನೆಕ್ಸ್ಟ್ ಕಮ್ಸ್, ಆಯ್ತು ಇವತ್ತಿನ ಸೆಷನ್. ಈಗ ನಾವು ಯೋಧರ ಘೋಷಣೆಗೆ ಹೋಗೋಣ. ಆರ್ ಯು ರೆಡಿ? 1 2 3 ಗೋ. ನಾನು ಒಬ್ಬ ಯೋಧ, ಭಯದ ನಡುವೆಯೂ ನಾನು ಕ್ರಮ ಕೈಗೊಳ್ಳುತ್ತೇನೆ. ನಾನು ಒಬ್ಬ ಯೋಧ, ಏನೇ ಆಗಲಿ ನಾನು ಏನನ್ನಾದರೂ ಮಾಡಲು ಸಿದ್ಧನಾಗಿದ್ದೇನೆ. ಹೋಪ್ ಯು ಆರ್ ರಿಪೀಟಿಂಗ್ ಆಫ್ಟರ್ ಮೀ. ಹೇಳ್ತಾ ಇದ್ದೀರಲ್ಲ ಉಚ್ಚಾರಣೆ? ಓಕೆ. ನಾನು ಒಬ್ಬ ಯೋಧ, ನಾನು ಪ್ರತಿಯೊಂದು ಕೆಲಸವನ್ನು 100% ಮಾಡುತ್ತೇನೆ. ನಾನು ಒಬ್ಬ ಯೋಧ, ನಾನು ಕಠಿಣವಾದದ್ದನ್ನು ಸಹ ಮಾಡಲು ಸಿದ್ಧನಾಗಿದ್ದೇನೆ. ನಾನು ಒಬ್ಬ ಯೋಧ, ಯಾವುದೇ ರೀತಿಯ ಮನಸ್ಥಿತಿಯ ನಡುವೆಯೂ ನಾನು ಕ್ರಮ ಕೈಗೊಳ್ಳುತ್ತೇನೆ. ನಾನು ಒಬ್ಬ ಯೋಧ, ಯಾವುದೇ ಅಡಚಣೆಗಿಂತಲೂ ನಾನು ದೊಡ್ಡವನಾಗಿದ್ದೇನೆ. ಎಸ್, ನಾನು ಒಬ್ಬ ಯೋಧ, ನಾನು ಏನು ನಡೆದರೂ ಸಹ ಯಶಸ್ಸನ್ನು ಸಾಧಿಸುತ್ತೇನೆ. ನಾನು ಒಬ್ಬ ಯೋಧ, ನಾನು ಎಂದಿಗೂ ಸೋಲನ್ನು ಒಪ್ಪಿಕೊಳ್ಳುವುದಿಲ್ಲ. ನಾನು ಒಬ್ಬ ಯೋಧ, ನನ್ನ ಜೀವನದ ಪ್ರತಿಯೊಂದು ಕ್ಷಣವನ್ನು ನಾನೇ ಸೃಷ್ಟಿಸುತ್ತೇನೆ. ನಾನು ಒಬ್ಬ ಯೋಧ, ನನ್ನ ಆಯ್ಕೆಗಳು ನನ್ನ ವಾಸ್ತವಿಕತೆಯನ್ನು ರೂಪಿಸುತ್ತದೆ. ನಾನು ಒಬ್ಬ ಯೋಧ, ನನ್ನ ಪ್ರತಿಕ್ರಿಯೆ ನನ್ನ ಫಲಿತಾಂಶವನ್ನು ರೂಪಿಸುತ್ತದೆ. ನನಗಾಗೋದಿಲ್ಲ ಅನ್ನೋ ಮಾತೇ ಇಲ್ಲ. ನಾನು ಮಾಡೋದು ಅಥವಾ ಬಿಡೋದು ನನ್ನ ಆಯ್ಕೆ. ಪ್ರಯತ್ನಿಸ್ತೇನೆ ಅನ್ನೋದಿಲ್ಲ, ನಾನು ಮಾಡುವೆ ಇಲ್ಲ ಮಾಡೋದಿಲ್ಲ. ನಾನು ನನ್ನ ಹೃದಯಕ್ಕೆ ಸತ್ಯನಿಷ್ಠನಾಗಿದ್ದೇನೆ. ನಾನು ಒಬ್ಬ ಯೋಧ, ನಾನು ನನ್ನ ಸತ್ಯವನ್ನು ಸಹಾನುಭೂತಿಯೊಂದಿಗೆ ಹೇಳುತ್ತೇನೆ.
ನಾನು ಒಬ್ಬ ಯೋಧ. ನಾನು ನನ್ನ ಬದ್ಧತೆಯನ್ನು ಕಾಯ್ದುಕೊಳ್ಳುತ್ತೇನೆ. ನಾನು ಒಬ್ಬ ಯೋಧ. ನನ್ನ ಮಾತೆ ಕಾನೂನು. ನಾನು ಒಬ್ಬ ಯೋಧ. ನಾನು ನನ್ನನ್ನು ಈಗಲೇ ಅನುಮೋದಿಸುತ್ತೇನೆ. ನಾನು ಒಬ್ಬ ಯೋಧ. ನನಗೆ ಎಲ್ಲಾ ಸಾಧ್ಯವಿದೆ ಎಂದು ನಾನು ನಂಬುತ್ತೇನೆ. ನಾನು ಒಬ್ಬ ಯೋಧ. ನಾನು ನನ್ನ ಗುರಿಗಳನ್ನು ಸಾಧಿಸುತ್ತೇನೆ. ನಾನು ಒಬ್ಬ ಯೋಧ. ನಾನು ಒಬ್ಬ ಯೋಧ. ನಾನು ಒಬ್ಬ ಯೋಧ. ಎಸ್, ನಾವೆಲ್ಲ ಯೋಧರೆ. ನಮ್ಮಲ್ಲಿರೋ ವಾರಿಯರ್ನ ಎಚ್ಚೆತ್ತಿಸಿದೀವಿ. ಈಗ ಆ ವಾರಿಯರ್ ನಮ್ಗೆ ಏನ್ ಬೇಕೋ ಆ ಕೆಲಸನ ಮಾಡಿಕೊಡ್ತಾನೆ. ಈಗ ಸೆಕೆಂಡ್ ಸ್ಟೆಪ್, 3 ಬಾರಿ ಚಪ್ಪಾಳೆ ಮತ್ತೆ ನಾನು ಅಪರಿಮಿತ ಅನ್ನೋದನ್ನ ನಾವು ನಮ್ಮ ಸುಪ್ತ ಮನಸ್ಸಿಗೆ ಹೇಳೋ ಸಮಯ. ರೆಡಿ, ಸ್ಟಡಿ, 1 2 3 ಗೋ. 1 2 3. ನಾನು ಅಪರಿಮಿತ. 1 2 3. ನಾನು ಅಪರಿಮಿತ. 1 2 3. ನಾನು ಅಪರಿಮಿತ. ಎಸ್, ನಾವೆಲ್ಲ ಅಪರಿಮಿತರೇ. ಓಕೆ, ವಿತ್ ದಾಟ್ ಮೆಡಿಟೇಷನ್ ಮಾಡೋಣವಾ 2 ನಿಮಿಷಗಳ ಕಾಲ. ಓಕೆ, ರೆಡಿ? ಯಾ. ಈಗ ಆರಾಮದಾಯಕ ಸ್ಥಿತಿಯಲ್ಲಿ ಕುಳಿತುಕೊಳ್ಳಿ. ಬೆನ್ನು ಸ್ಥಿರವಾಗಿರಲಿ ಮತ್ತು ಕಣ್ಣುಗಳನ್ನು ಮುಚ್ಚಿ ನಿಮ್ಮ ಗಮನ ಉಸಿರಾಟದ ಮೇಲಿರಲಿ. ದೀರ್ಘವಾದ ಮತ್ತು ಆಳವಾದ ನಿಧಾನವಾದ ಉಸಿರಾಟವನ್ನು ಆಡಿ ಮತ್ತು ಆ ಉಸಿರಾಟವನ್ನು ಸೂಕ್ಷ್ಮವಾಗಿ ಗಮನಿಸಿ.